ಹಲೋ ಅಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂತಹ ಎಲ್ಲರಿಗೂ ನಾನೊಂದು ರಿಕ್ವೆಸ್ಟ್ ಅನ್ನು ಮಾಡ್ಕೊಳ್ತೀನಿ. ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ತಕ್ಕಂತಹ ಅಚೀವರ್ಸ್ ಶೌರ್ಯ ಅನ್ನುವಂತಹ ಟೆಲಿಗ್ರಾಮ್ ಗ್ರೂಪ್ಗೆ ಎಲ್ಲರೂ ಕೂಡ ಜಾಯ್ನ್ ಆಗಿ. ಬಿಕಾಸ್ ಅಚೀವರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಎಲ್ಲ ವಿಡಿಯೋದ ಲಿಂಕ್ಗಳು ಸಮಯಕ್ಕೆ ಸರಿಯಾಗಿ ನಿಮಗೆ ಈ ಅಚೀವರ್ಸ್ ಶೌರ್ಯ ಅನ್ನುವಂತಹ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಿಗ್ತಾ ಹೋಗುತ್ತೆ. ಅಂಡ್ ಅಷ್ಟೇ ಅಲ್ಲ, ನಿಮಗೆ ಇಲ್ಲಿ ಕಾಣಿಸ್ತಾ ಇರತಕ್ಕಂತಹ ಬೇರೆ ಬೇರೆ ಬೆನಿಫಿಟ್ಸ್ ಕೂಡ ಈ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ಸಿಗ್ತಾ ಹೋಗುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ, ಪ್ರತಿನಿತ್ಯದ ದಿನಪತ್ರಿಕೆಯ ಕಟಿಂಗ್ಸ್ ಇರಬಹುದು, ಅಥವಾ ಕಾನ್ಸೆಪ್ಟ್ ವೈಸ್ ಸ್ಟಡಿ ಮೆಟೀರಿಯಲ್ಸ್ ಇರಬಹುದು, ಹಳೆಯ ಪ್ರಶ್ನೆ ಪತ್ರಿಕೆಗಳ ಒಂದು ಸಾಲ್ವ್ ಪೇಪರ್ಸ್ ಇರಬಹುದು. ಸೊ ಪರೀಕ್ಷಾ ಸಂಬಂಧಿ ಎಲ್ಲ ಮೆಟೀರಿಯಲ್ಸ್ಗಳನ್ನ ಒಂದೇ ಸ್ಥಳದಲ್ಲಿ ಪಡೆಯುವುದಕ್ಕೆ ಅಚೀವರ್ಸ್ ಅಕಾಡೆಮಿಯ ಅಚೀವರ್ಸ್ ಶೌರ್ಯ ಟೆಲಿಗ್ರಾಮ್ ಚಾನಲ್ಗೆ ಎಲ್ಲರೂ ಕೂಡ ದಯವಿಟ್ಟು ಜಾಯ್ನ್ ಆಗಿ. ಇದಕ್ಕೆ ಸಂಬಂಧಪಟ್ಟಂತ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೇವೆ. ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ಅಚೀವರ್ಸ್ ಶೌರ್ಯ ಗ್ರೂಪ್ ಅನ್ನ ನೀವು ಜಾಯ್ನ್ ಆಗಬಹುದು. ಅಂಡ್ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ಅನ್ನ ಕೂಡ ಕೆಳಗಡೆ ಕೊಡಲಾಗಿರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿಬಿಟ್ಟು ವಾಟ್ಸ್ಆಪ್ ಗ್ರೂಪ್ಸ್ ಅಲ್ಲೂ ಕೂಡ ನೀವು ಆಡ್ ಆಗಬಹುದು. ಸೊ ನಿಮಗೆ ಬೇಕಾದಷ್ಟು ಒಂದು ಸೌಲಭ್ಯಗಳು ಪರೀಕ್ಷಾ ದೃಷ್ಟಿಯಿಂದ ಸಿಗ್ತಾ ಹೋಗುತ್ತೆ. ಅಂಡ್ ಇದರೊಂದಿಗೆ ಇವತ್ತಿನ ದಿನಪತ್ರಿಕೆಯ ವಿಶ್ಲೇಷಣೆಯನ್ನ ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಮ್ಯಾಸಿವ್ ಸ್ಪೈಕ್ ಇನ್ ಫಾರಿನ್ ಫ್ಲೋಸ್ ಇಂಟು ಮಾರ್ಕೆಟ್. ನೋಡಿ, ನಿನ್ನೆ ಬಂದಿರತಕ್ಕಂತ ಒಂದು ವಿಚಾರ, ನಮ್ಮ ಭಾರತಕ್ಕೆ ಕಳೆದ ಕೆಲವು ತಿಂಗಳುಗಳಿಂದ, ಅಂದ್ರೆ ಯಾವಾಗಿನಿಂದ ದೇಶಾದ್ಯಂತ ಲಾಕ್ಡೌನ್ ಸ್ಟಾರ್ಟ್ ಆಯಿತು, ಆರ್ಥಿಕ ಚಟುವಟಿಕೆಗಳು ಸ್ತಬ್ಧ ಆದವು, ಅವಾಗ್ಲಿಂದನೂ ಕೂಡ ನಮ್ಮ ದೇಶಕ್ಕೆ ಬರ್ತಿದ್ದಂತಹ ವಿದೇಶಿ ಬಂಡವಾಳ ನಿಂತು ಹೋಗಿತ್ತು. ಮಾತ್ರವಲ್ಲ, ನಮ್ಮ ದೇಶಕ್ಕೆ ಆಲ್ರೆಡಿ ಬಂಡವಾಳವನ್ನ ಏನು ವಿದೇಶಿಗರು ಹೂಡಿಕೆ ಮಾಡಿದ್ರು ಅದನ್ನ ಸಮರೋಪಾದಿಯಲ್ಲಿ ಅವರು ವಾಪಸ್ ತೆಗೆದುಕೊಂಡು ಹೋಗ್ತಾ ಇದ್ರು. ಸೊ ಈ ಒಂದು ಫಾರಿನ್ ಇನ್ವೆಸ್ಟ್ಮೆಂಟ್ ಅಂತಕ್ಕಂತಹದ್ದು ನೆಗೆಟಿವ್ ಅಲ್ಲಿ ಇತ್ತು. ನಮ್ಮ ದೇಶದಿಂದ ಬಂಡವಾಳ ವಾಪಸ್ ಹೊರಗಡೆ ಹೋಗ್ತಾ ಇತ್ತು. ಬಟ್ ಆ ಒಂದು ಟ್ರೆಂಡ್ ಈ ಜೂನ್ ತಿಂಗಳ ಮೊದಲನೇ ವಾರದಲ್ಲೇನೆ ಚೇಂಜ್ ಆಗ್ಬಿಟ್ಟಿದೆ. ಕೇವಲ ಒಂದು ವಾರದ ಅವಧಿಯಲ್ಲಿ ನೀವು ನೋಡ್ತಾ ಇದ್ದೀರಾ, ಸುಮಾರು 20,814 ಕೋಟಿ ರೂಪಾಯಿಯಷ್ಟು ವಿದೇಶಿ ಬಂಡವಾಳ ನಮ್ಮ ದೇಶಕ್ಕೆ ಹರಿದು ಬಂದಿದೆ. ಇದು ಬಹಳ ದೊಡ್ಡ ಅಚೀವ್ಮೆಂಟ್ ಅಂತ ಹೇಳಬೇಕು. ಬಿಕಾಸ್ ಕಳೆದ ಪೂರ್ತಿ ತಿಂಗಳಿನಲ್ಲೂ ಕೂಡ ಕೇವಲ 13-14 ಸಾವಿರ ಕೋಟಿ ನಮ್ಮ ದೇಶಕ್ಕೆ ಹರಿದು ಬಂದಿತ್ತು. ಬಟ್ ಈ ಒಂದೇ ಒಂದು ವಾರದಲ್ಲಿ ಜೂನ್ ತಿಂಗಳಿನಲ್ಲಿ 20,000 ಕೋಟಿಗೂ ಹೆಚ್ಚು ಹಣ ದೇಶಕ್ಕೆ ಹರಿದು ಬಂದಿದೆ. ಸೊ ಯಾವಾಗಲೂ ಕೂಡ ಬಂಡವಾಳ ನಮ್ಮ ದೇಶಕ್ಕೆ ಹರಿದು ಬರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ಆರ್ಥಿಕ ಚಟುವಟಿಕೆಗೆ ಸ್ವಲ್ಪ ಇಂಬು ಕಟ್ಟಂಗಾಗುತ್ತೆ. ಸೊ ಇದು ಬಹಳ ಸ್ವಾಗತಾರ್ಹ ವಿಚಾರ. ಸೊ ಅಷ್ಟೇ ಅಲ್ಲ, ಇಲ್ಲಿ ನಿಮಗೆ ಕಾಣಿಸ್ತಾ ಇರತಕ್ಕಂತಹ ಕೆಲವೊಂದು ವರ್ಡ್ ಅನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಪರೀಕ್ಷಾ ದೃಷ್ಟಿಯಿಂದ ಎಕನಾಮಿಕ್ಸ್ ನಲ್ಲಿ ಬರ್ತಕ್ಕಂತಹ ಕೆಲವೊಂದು ಟೆಕ್ನಿಕಲ್ ಟರ್ಮ್ಸ್ ನಿಮಗೆ ಕಾಣಿಸ್ತಾ ಇರತಕ್ಕಂತಹದ್ದು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್, ಅಥವಾ ನಾವು ಇಂಗ್ಲಿಷ್ ನಲ್ಲಿ FPI ಅಂತ ಬರೀತೀವಿ ಶಾರ್ಟ್ ಆಗಿ. ಎಲ್ಲರೂ ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ. FPI ಅಥವಾ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್. ಇದನ್ನ ನಾವು ಕನ್ನಡದಲ್ಲಿ ಸಿಂಪಲ್ ಆಗಿ ವಿದೇಶಿ ಬಂಡವಾಳ ಹೂಡಿಕೆ ಅಂತ ಕರೆದು ಬಿಡ್ತೀವಿ. ವಿದೇಶಿ ಬಂಡವಾಳ ಹೂಡಿಕೆ ಅಥವಾ ಫಾರಿನ್ ಇನ್ವೆಸ್ಟ್ಮೆಂಟ್. ನೋಡಿ, ಹಿಂದಿನ ತರಗತಿಗಳಲ್ಲಿ ನಾನು FDI ಬಗ್ಗೆ ಮಾತಾಡ್ತಾ ಇದ್ದೆ, ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಬಂಡವಾಳ ಹೂಡಿಕೆ. ಬಟ್ ಇವಾಗ ಮಾತಾಡ್ತಿರ್ತಕ್ಕಂತಹದ್ದು FPI, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಥವಾ ವಿದೇಶಿ ಬಂಡವಾಳ ಹೂಡಿಕೆ. ಸೊ FPI ಅಂದ್ರೆ ಏನು, ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಇಂಟರ್ನೆಟ್ ಅಲ್ಲಿ ಕೂಡ ಸೂಕ್ತವಾದಂತಹ ಮಾಹಿತಿ ಸಿಗಲ್ಲ. ನೋಡಿ, ಬಹಳ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ ಅಂದ್ರೆ ಯಾವುದಾದ್ರೂ ಒಬ್ಬ ವಿದೇಶಿ ವ್ಯಕ್ತಿ ಅಥವಾ ಯಾವುದಾದ್ರೂ ಒಂದು ವಿದೇಶಿ ಸಂಸ್ಥೆ ನಮ್ಮ ದೇಶದಲ್ಲಿ ಇರುವಂತಹ ಯಾವುದೋ ಒಂದು ಕಂಪನಿಯಲ್ಲಿ ಶೇರ್ಗಳನ್ನ ಖರೀದಿ ಮಾಡುವುದು ಅಥವಾ ಬಾಂಡ್ಗಳನ್ನ ಖರೀದಿ ಮಾಡುವುದು, ಇನ್ಯಾವುದೋ ಒಂದು ಮೂಲಕ ಹಣವನ್ನ ಹೂಡಿಕೆ ಮಾಡ್ತಕ್ಕಂತಹದ್ದು ಅಥವಾ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತಕ್ಕಂತಹದ್ದು, ಇದನ್ನ ನಾವು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಕರೀತೀವಿ. ಯಾರೆಲ್ಲ ವ್ಯಕ್ತಿಗಳು ಈ ರೀತಿ ವಿದೇಶದಿಂದ ಹಣವನ್ನ ಹೂಡಿಕೆ ಮಾಡ್ತಾರೆ ಅವರನ್ನ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂತ ಕರಿತೀವಿ, ಅಥವಾ ವಿದೇಶಿ ಬಂಡವಾಳ ಹೂಡಿಕೆದಾರರು ಅಂತ ಕರಿಬಹುದು. ಸೊ ಇದು ಇವತ್ತಿನ ಒಂದು ಕಾನ್ಸೆಪ್ಟ್. ಸೊ ಅದನ್ನ ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅಂಡ್ ಈಗ ಬಹಳ ಪ್ರಮುಖವಾದಂತಹ ಒಂದು ಪ್ರಶ್ನೆ ಕಾಣಿಸ್ಕೊಳ್ಳುತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ, ಒಂದೇ ವಾರದಲ್ಲಿ ಜೂನ್ ತಿಂಗಳಿನಲ್ಲಿ ಇಷ್ಟೊಂದು ಗಣನೀಯ ಸಂಖ್ಯೆಯಲ್ಲಿ ವಿದೇಶಿ ಬಂಡವಾಳ ಹೂಡಿಕೆ ಏರಿಕೆಯಾಗಿರುವುದಕ್ಕೆ ಕಾರಣ ಏನು ಅಂತ ಹೇಳಿ. ನೋಡಿ, ನಾವು ಬಹಳ ಒಂದು ವೈಜ್ಞಾನಿಕ ರೀತಿಯಿಂದ ಇದನ್ನ ಅನಲೈಸ್ ಮಾಡಬೇಕಾಗುತ್ತೆ. ಅದಕ್ಕೆ ಎರಡು ಪ್ರಮುಖವಾದಂತಹ ಕಾರಣಗಳು ಕಂಡು ಬರ್ತಾ ಹೋಗ್ತವೆ. ಸೊ ಆ ಕಾರಣಗಳನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಿಮಗೆ ಕಾಣಿಸ್ಕೊಳ್ತಾ ಇದೆ, ರೈಟ್ಸ್ ಇಶ್ಯೂ ಆಫ್ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್, RIL. ಬಹಳ ಇಂಪಾರ್ಟೆಂಟ್. RIL ಅಂದ್ರೆ ಏನು? ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್, ಮುಖೇಶ್ ಅಂಬಾನಿ ಒಡೆತನದ ಒಂದು ಅತಿ ದೊಡ್ಡ ಕಾರ್ಪೊರೇಟ್ ಕಂಪನಿ.
ನೀವು ಇದರ ಒಂದು ಆದಾಯವನ್ನ ಲೆಕ್ಕ ಹಾಕ್ತಾ ಹೋದ್ರೆ ಇಡೀ ಭಾರತದಲ್ಲಿ ಅತಿ ದೊಡ್ಡ ಖಾಸಗಿ ಕಾರ್ಪೊರೇಟ್ ಕಂಪನಿ ಯಾವುದು ಅಂತ ಹೇಳಿದ್ರೆ ಖಂಡಿತವಾಗಿ ಅದು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ರಿಲಯನ್ಸ್ ಸಂಸ್ಥೆಗೆ ಸೇರಿದಂತಹ ಎಲ್ಲ ಒಂದು ಅಂಗಸಂಸ್ಥೆಗಳು ಕೂಡ ಈ RIL ನ ಅಡಿಯಲ್ಲಿ ಬರ್ತವೆ. ಅಂಡ್ ಇದು ನಮ್ಮ ದೇಶದಲ್ಲಿ ನಾನು ಆಗಲೇ ಹೇಳಿದಂಗೆ ಖಾಸಗಿ ವಲಯದಲ್ಲಿ ಅತಿ ದೊಡ್ಡ ಕಂಪನಿಯಾಗಿ ಗುರುತಿಸಿಕೊಂಡಿದೆ. ಅಂಡ್ ಓವರ್ ಆಲ್ ಸರ್ಕಾರ ಮತ್ತು ಖಾಸಗಿ ಕಂಪನಿಗಳೆರಡನ್ನೂ ನೀವು ಗಣನೆಗೆ ತೆಗೆದುಕೊಂಡ್ರಿ ಅಂತ ಹೇಳಿದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ IOC ಕಂಡು ಬರುತ್ತೆ ಮೊದಲನೇ ಸ್ಥಾನದಲ್ಲಿ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಏನು ಪೆಟ್ರೋಲಿಯಂ ಉತ್ಪನ್ನಗಳ ಕಂಪನಿ ಇದೆ, OMC ಅಂತ ಕೂಡ ಕರಿತೀವಿ, ಆಯಿಲ್ ಮಾರ್ಕೆಟಿಂಗ್ ಕಂಪನಿ. ಸೊ ಅವರು ಮೊದಲನೇ ಸ್ಥಾನದಲ್ಲಿ ಕಂಡು ಬರ್ತಾರೆ. ಅವ್ರನ್ನ ಹೊರತುಪಡಿಸಿ ಎರಡನೇ ಸ್ಥಾನದಲ್ಲಿ ಕಂಡು ಬರ್ತಕ್ಕಂತಹದ್ದು ನಮ್ಮ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್. ಬಟ್ IOC ನಮ್ಮ ಸರ್ಕಾರಿ ಸ್ವಾಮ್ಯದ ಒಂದು ಕಂಪನಿ. ಬಟ್ RIL ಅಂತಕ್ಕಂತಹದ್ದು ಮುಖೇಶ್ ಅಂಬಾನಿ ಅವರ ಒಡೆತನದ ಒಂದು ಖಾಸಗಿ ಕಾಂಗ್ಲೊಮೆರೇಟ್ ಕಂಪನಿ. ಕಾಂಗ್ಲೊಮೆರೇಟ್ ಅಂತ ಹೇಳಿದ್ರೆ ಏನಿಲ್ಲ, ಬಹಳಷ್ಟು ವೈವಿಧ್ಯಮಯವಾದಂತಹ ಉದ್ದಿಮೆಗಳನ್ನ ಹೊಂದಿರುವಂತಹದ್ದು. ಬಿಕಾಸ್ ನೀವು ನೋಡಿದಿರಾ, ರಿಲಯನ್ಸ್ ಅವರು ಜಿಯೋ ಅಂತ ಒಂದು ನೆಟ್ವರ್ಕಿಂಗ್ ಕಂಪನಿ ಕೂಡ ಹೊಂದಿದ್ದಾರೆ. ಅದೇ ನಿಟ್ಟಿನಲ್ಲಿ ರಿಲಯನ್ಸ್ ಅಂತಕ್ಕಂತಹ ಹಾಸ್ಪಿಟಲ್ಸ್ ಕೂಡ ಅವರು ಹೊಂದಿದ್ದಾರೆ. ಅಂಡ್ ರಿಲಯನ್ಸ್ ಲೈಫ್ ಸ್ಟೈಲ್ ಇರಬಹುದು, ಮುಂತಾದಂತಹ ಬ್ರ್ಯಾಂಡ್ಗಳನ್ನ ಅವರು ಹೊಂದಿದ್ದಾರೆ. ಸೊ ಇದೊಂದು ಕಾಂಗ್ಲೊಮೆರೇಟ್ ಆಗಿದೆ. ಸೊ ಇವತ್ತಿನ ಇಶ್ಯೂ ಏನಪ್ಪಾ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಒಂದು 15-20 ದಿನದ ಮುಂಚೆ ರಿಲಯನ್ಸ್ ಇಂಡಸ್ಟ್ರೀಸ್ ಅವರು ಒಂದು ಘೋಷಣೆಯನ್ನ ಮಾಡಿದ್ರು. ಏನಪ್ಪಾ ಅಂತ ಹೇಳಿದ್ರೆ, ಇನ್ನ ಕೆಲವು ದಿನಗಳಲ್ಲಿ ಅವರು ರೈಟ್ಸ್ ಇಶ್ಯೂ ಅನ್ನ ಮಾಡ್ತಾರೆ. ರೈಟ್ಸ್ ಇಶ್ಯೂ ಎಲ್ಲರೂ ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ, ರೈಟ್ಸ್ ಇಶ್ಯೂ ಅಂತ ಹೇಳಿ. ಸೊ ರೈಟ್ಸ್ ಇಶ್ಯೂ ಅಂದ್ರೆ ಏನು ನೋಡಿ, ಯಾವುದಾದ್ರೂ ಒಂದು ಕಾರ್ಪೊರೇಟ್ ಕಂಪನಿಗೆ ಒಂದಷ್ಟು ಬಂಡವಾಳದ ಅಗತ್ಯತೆ ಬಂತು ಅಂತ ಹೇಳಿದ್ರೆ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬೇಕಾಯಿತು ಅಂತ ಹೇಳಿದ್ರೆ, ಅವರು ಮೊರೆ ಹೋಗ್ತಕ್ಕಂತಹ ಕೆಲವು ಕ್ರಮಗಳಲ್ಲಿ ಈ ರೈಟ್ಸ್ ಇಶ್ಯೂ ಕೂಡ ಒಂದಾಗಿದೆ. ಸೊ ರೈಟ್ಸ್ ಇಶ್ಯೂ ಅಂದ್ರೆ ಏನು, ಬೇಸಿಕಲಿ ಯಾವುದಾದ್ರೂ ಕಂಪನಿಗೆ ಬಂಡವಾಳ ಬೇಕಾಗಿದೆ, ಆಗ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರಸಕ್ತವಾಗಿ ಏನು ಆ ಕಂಪನಿಯ ಷೇರುದಾರರಿದ್ದಾರೆ ಅಥವಾ ಶೇರ್ ಹೋಲ್ಡರ್ಸ್, ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ, ಏನು ಕಂಪನಿಯ ಶೇರ್ಗಳನ್ನ ಹೊಂದಿದ್ದಾರೆ ವ್ಯಕ್ತಿಗಳು, ಅವರಿಗೆ ಅವರು ಮತ್ತಷ್ಟು ಶೇರ್ಗಳನ್ನ ಮಾರಾಟ ಮಾಡ್ತಾರೆ. ಬಟ್ ಡಿಸ್ಕೌಂಟೆಡ್ ಪ್ರೈಸ್ ನಲ್ಲಿ, ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಮತ್ತಷ್ಟು ಶೇರ್ಗಳನ್ನ ಮಾರಾಟ ಮಾಡಲಾಗುತ್ತೆ. ಬಟ್ ಇದು ಒಂದು ರೇಷಿಯೋ ಬೇಸಿಸ್ ಮೇಲೆ ನಡೆಯುತ್ತೆ, ಪ್ರೋ ರ್ಯಾಟಾ ಅಂತ ಕರಿತೀವಿ. ಸೊ ಅದನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿ. ಸೊ ಬೇಸಿಕ್ ಥಿಂಗ್ ಗೊತ್ತಿರ್ಬೇಕು ನಿಮಗೆ. ರೈಟ್ಸ್ ಇಶ್ಯೂವನ್ನ ಒಂದು ಕಂಪನಿ ಯಾವಾಗ ಮಾಡುತ್ತೆ ಅಂತ ಹೇಳಿದ್ರೆ, ತನಗೆ ಸ್ವಲ್ಪ ಹಣದ ಒಂದು ನೀಡ್ ಉಂಟಾದಾಗ ಅಥವಾ ಹಣ ಬೇಕಂದಾಗ, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಹೊಸ ಕಂಪನಿಯನ್ನು ಕೊಂಡ್ಕೊಳ್ಳೋಕ್ಕೆ ಅಥವಾ ತಮ್ಮ ಉದ್ದಿಮೆಯನ್ನ ವಿಸ್ತರಣೆಗೊಳಿಸುವುದಕ್ಕೆ ಹಣ ಬೇಕಾದಂತಹ ಸಂದರ್ಭದಲ್ಲಿ ಅವರು ರೈಟ್ಸ್ ಇಶ್ಯೂನ ಮೊರೆ ಹೋಗಬಹುದು. ಅಂಡ್ ಪ್ರಸಕ್ತವಾಗಿ ಕೂಡ ರಿಲಯನ್ಸ್ ಅವರು ಇದೇ ಒಂದು ರೈಟ್ಸ್ ಇಶ್ಯೂ ಮೊರೆ ಹೋಗಿದ್ದಾರೆ. ಇದಕ್ಕೆ ಕಾರಣ ಬಹಳ ಸಿಂಪಲ್, ಬಿಕಾಸ್ ನೀವು ಕೇಳಿರಬಹುದು ಹಿಂದೆ ಕೂಡ 2021ನೇ ಇಸ್ವಿ ಒಳಗಾಗಿ ಏನು ರಿಲಯನ್ಸ್ ಕಂಪನಿ ಇದೆ, ಆ ಕಂಪನಿಯನ್ನ ಸಂಪೂರ್ಣ ಸಾಲರಹಿತ ಕಂಪನಿ ಮಾಡಬೇಕು, ಡೆಬ್ಟ್ ಫ್ರೀ ಕಂಪನಿ ಮಾಡಬೇಕು ಅನ್ನುವುದು ಅದರ ಮುಖ್ಯಸ್ಥ ಮುಖೇಶ್ ಅಂಬಾನಿ ಅವರ ಒಂದು ಕನಸಾಗಿದೆ. ಸೊ ಶೂನ್ಯ ಸಾಲ ಇರಬೇಕು. ಬಿಕಾಸ್ ಪ್ರಸಕ್ತವಾಗಿ ಯಾವುದೇ ಕಾರ್ಪೊರೇಟ್ ಕಂಪನಿ ತಗೊಂಡ್ರು ಕೂಡ ಅವು ಸ್ವಲ್ಪ ಮಟ್ಟಿನ ಸಾಲವನ್ನ ಮಾಡಿರ್ತವೆ ತಮ್ಮ ಉದ್ದಿಮೆಯನ್ನ ವಿಸ್ತರಣೆ ಮಾಡುವುದಕ್ಕೆ. ಬಟ್ ಮುಖೇಶ್ ಅಂಬಾನಿ ಅವರು 2021ರೊಳಗಾಗಿ ಸಾಲ ಮುಕ್ತಗೊಳಿಸುವಂತಹ ಯೋಜನೆ ಹಾಕೊಂಡಿದ್ದಾರೆ. ಹಾಗಾಗಿ ಅವರು ತಮ್ಮಲ್ಲಿರ್ತಕ್ಕಂತಹ ಕೆಲವು ಶೇರ್ಗಳನ್ನ ರೈಟ್ಸ್ ಇಶ್ಯೂ ಮೂಲಕ ಆಲ್ರೆಡಿ ಶೇರ್ ಅನ್ನ ಹೊಂದಿರುವಂತಹ ಷೇರುದಾರರಿಗೆ ಮಾರಾಟ ಮಾಡುವ ಮೂಲಕ ಒಂದಷ್ಟು ಹಣವನ್ನ ಗಳಿಸ್ತಾರೆ. ಆ ಹಣವನ್ನ ತಾವು ಮಾಡಿರ್ತಕ್ಕಂತಹ ಸಾಲವನ್ನ ಪಾವತಿ ಮಾಡುವತ್ತ ಗಮನ ಹರಿಸ್ತಾರೆ. ಸೊ ಇವತ್ತಿನ ರೈಟ್ಸ್ ಇಶ್ಯೂ ಗೊತ್ತಾಯ್ತು. ಅಂಡ್ ಇದು ಭಾರತದಲ್ಲೇ ಅತಿ ದೊಡ್ಡ ರೈಟ್ಸ್ ಇಶ್ಯೂ. ಯಾಕಪ್ಪ ಅಂತ ಹೇಳಿದ್ರೆ ಸುಮಾರು 53,000 ಕೋಟಿ ರೂಪಾಯಿ ಅಷ್ಟು ಮೌಲ್ಯವನ್ನ ಹೊಂದಿದೆ. 53,000 crore rupees ಅಷ್ಟು ಮೌಲ್ಯದ ಶೇರ್ಗಳನ್ನ ಷೇರುದಾರರಿಗೆ ಕೊಡಲಾಗ್ತಾ ಇದೆ. ಅಂಡ್ ಇದನ್ನು ಯಾವ ರೀತಿ ಫಿಕ್ಸ್ ಮಾಡಿದಾರಪ್ಪ ಅಂತ ಹೇಳಿದ್ರೆ 1:15 ಅನ್ನುವಂತಹ ರೇಷಿಯೋದಲ್ಲಿ 1:15 ಅಂದ್ರೆ ಯಾರಾದ್ರೂ ಒಬ್ಬ ಷೇರುದಾರ 15 ಷೇರುಗಳನ್ನ ರಿಲಯನ್ಸ್ ಕಂಪನಿಯಲ್ಲಿ ಹೊಂದಿದ್ದಾನೆ ಅಂತ ಹೇಳಿದ್ರೆ ಆತನಿಗೆ ಅಡಿಷನಲ್ ಆಗಿ ಒಂದು ಶೇರನ್ನ ಕೊಡಲಾಗುತ್ತೆ ಡಿಸ್ಕೌಂಟೆಡ್ ಪ್ರೈಸ್ ನಲ್ಲಿ. ಅವನು ತಗೊಳ್ಲೇಬೇಕಂತ ಏನು ಫೋರ್ಸ್ ಇಲ್ಲ, ಬಟ್ ಅವನು ಅದನ್ನ ತಗೋಬಹುದು, ಬಟ್ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ರಿಲಯನ್ಸ್ ಕಂಪನಿಯ 30 ಶೇರ್ಗಳಿದ್ದಾವೆ ಅಂತ ಹೇಳಿದ್ರೆ ನನಗೆ 2 ಶೇರ್ಗಳನ್ನ ಮತ್ತೆ ಹೆಚ್ಚುವರಿಯಾಗಿ ಖರೀದಿ ಮಾಡುವುದಕ್ಕೆ ಅನುಮತಿಯನ್ನ ಕೊಡಲಾಗುತ್ತೆ. ಸೊ ನನ್ನ ಹತ್ರ ದುಡ್ಡಿತ್ತು ಅಂತ ಹೇಳಿದ್ರೆ ನಾನು ಮತ್ತೆ 2 ಶೇರ್ಗಳನ್ನ ತೆಗೆದುಕೊಳ್ಬಹುದು, ಬಟ್ ಇದು ಡಿಸ್ಕೌಂಟೆಡ್ ರೇಟ್ ಅಲ್ಲಿ ಸಿಗುತ್ತೆ. ಸೊ ಅದು ನನಗೆ ಲಾಭಕರವಾಗಿರುತ್ತೆ. ಸೊ ಸದ್ಯಕ್ಕೆ ಸಂವೇರ್ ಅರೌಂಡ್ 1,800 ರೂಪಾಯಿ ಹತ್ತತ್ರ ಒಂದು ಶೇರಿಗೆ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಸೊ ಈ ಬೆಲೆಯಲ್ಲಿ ಶೇರ್ಗಳನ್ನ ಕೊಡಲಾಗುತ್ತೆ. ಅಂಡ್ ನಾನು ಆಗ್ಲೇ ಹೇಳ್ದಂಗೆ ರೇಷಿಯೋ ಬೇಸಿಸ್ ಮೇಲೆ ಪ್ರತಿ 15 ಶೇರುಗಳಿಗೆ ಒಂದು ಎಕ್ಸ್ಟ್ರಾ ಶೇರ್ ಅಂತೆ ಮಾರಾಟ ಮಾಡಲಾಗುತ್ತೆ. ಅಂಡ್ ಇದಕ್ಕೆ ಕೇವಲ ಪ್ರಸಕ್ತವಾಗಿ ರಿಲಯನ್ಸ್ ಕಂಪನಿಯ ಷೇರುದಾರರು ಮಾತ್ರ ಅರ್ಹರಾಗಿರ್ತಾರೆ. ನಾವು ಸಾರ್ವಜನಿಕರು ಇದಕ್ಕೆ ಅಪ್ಲೈ ಮಾಡುವಂತಿಲ್ಲ. ಸೊ ಇದು ಬಹಳಷ್ಟು ಜನ ವಿದೇಶಿ ಬಂಡವಾಳ ಹೂಡಿಕೆದಾರರ ಗಮನವನ್ನ ಸೆಳೆಯಿತು. ಸೊ ಅವರು ಸಾಕಷ್ಟು ಹಣವನ್ನ ಹೂಡಿಕೆ ಮಾಡಿದಂತಹ ಕಾರಣದಿಂದ
ನಮ್ಮ ಜೂನ್ ತಿಂಗಳ ಒಂದು ವಿದೇಶಿ ಬಂಡವಾಳ ಹೂಡಿಕೆ ಜಾಸ್ತಿಯಾಗಿದೆ. ಇದಕ್ಕೆ ಮೊದಲನೇ ಕಾರಣ ನಾನು ಈಗ ತಾನೇ ಹೇಳ್ದಂಗೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ನವರ ರೈಟ್ಸ್ ಇಶ್ಯೂ ಈ ಒಂದು ಘಟನೆ. ಇದು ಒಂಥರ ಕಾಂಪ್ಲೆಕ್ಸ್ ಮ್ಯಾಟರ್ ನಮ್ಮ ಕಾರ್ಪೊರೇಟ್ ವಲಯದಲ್ಲಿ ಕಂಡು ಬರ್ತಕ್ಕಂತಹದ್ದು. ಸೊ ಅದರ ನಾಲೆಡ್ಜ್ ನಮಗೆ ಇರಬೇಕಾಗುತ್ತೆ. ಸೊ ಅದರ ಒಂದು ಸಂಪೂರ್ಣ ನಾಲೆಡ್ಜ್ ಅನ್ನು ತಿಳ್ಕೊಳ್ತಾ ನಾವು ಎರಡನೇ ಕಾರಣದತ್ತ ಮೂವ್ ಆಗೋಣ. ನಾನು ಆಗ್ಲೇ ಹೇಳಿದೆ ನಿಮಗೆ ಎರಡು ಪ್ರಮುಖ ಕಾರಣಗಳಿದ್ದಾವೆ. ಸೊ ಎರಡನೇ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಏನಿದೆ ಅದರಲ್ಲಿರ್ತಕ್ಕಂತಹ ಕೆಲವು ಶೇರ್ಗಳನ್ನ ಕೂಡ ಮಾರಾಟ ಮಾಡಲಾಯಿತು. ಸ್ಟೇಕ್ ಸೇಲ್ ಇನ್ ಕೋಟಕ್ ಮಹೀಂದ್ರಾ ಬ್ಯಾಂಕ್. ಉದಯ್ ಕೋಟಕ್ ಅವರೇನಿದ್ದಾರೆ ಪ್ರಸಕ್ತವಾಗಿ ಅದರ ಮುಖ್ಯಸ್ಥರಾಗಿದ್ದಾರೆ. ಸೊ ಅವರ ಒಡೆತನದಲ್ಲಿದ್ದಂತಹ ಕೆಲವು ಶೇರ್ಗಳನ್ನ ಕೂಡ ಮಾರಾಟ ಮಾಡಲಾಯಿತು. ಇದನ್ನು ಕೂಡ ಖರೀದಿ ಮಾಡಲಿಕ್ಕೆ ವಿದೇಶಿಗರು ಮುಂದಾದರು. ಹಾಗಾಗಿ ವಿದೇಶಿ ಬಂಡವಾಳ ಹೂಡಿಕೆ ಜಾಸ್ತಿ ಆಯಿತು. ಸೊ ಈ ಡೀಟೇಲ್ಸ್ ನಮಗೆ ಖಂಡಿತ ಗೊತ್ತಿರಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ರಿಲಯನ್ಸ್ ನವರ ರೈಟ್ಸ್ ಇಶ್ಯೂ ದೇಶದಲ್ಲೇ ಅತಿ ದೊಡ್ಡ ರೈಟ್ಸ್ ಇಶ್ಯೂ ಆಗಿದೆ. 53,124 ಕೋಟಿ ಮೌಲ್ಯದಾಗಿದೆ. ಸೊ ಇಷ್ಟೆಲ್ಲ ಡೀಟೇಲ್ಸ್ ಕೂಡ ಗೊತ್ತಿರಬೇಕಾಗುತ್ತೆ. ಅಂಡ್ ಅದೇ ರೀತಿ ಉದಯ್ ಕೋಟಕ್ ಅವರು ತಮ್ಮ ಒಡೆತನದಲ್ಲಿದ್ದಂತಹ ಸುಮಾರು 6,800 ಕೋಟಿ ರೂಪಾಯಿ ಮೌಲ್ಯದ ಶೇರ್ಗಳನ್ನ ಮಾರಾಟ ಮಾಡಿದ್ರು ಬೇರೆ ಷೇರುದಾರರಿಗೆ. ಸೊ ಈ ಎರಡು ಡೀಟೇಲ್ಸ್, ಎರಡು ಕಾರಣದಿಂದ ಈ ಒಂದು ಏರಿಕೆ ಉಂಟಾಗಿದೆ. ಸೊ ನಮಗೆ ಗೊತ್ತಿರಬೇಕಾಗುತ್ತೆ. ಪರೀಕ್ಷಾ ದೃಷ್ಟಿಯಿಂದ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ PSI ಎಕ್ಸಾಮ್ ಅಥವಾ ಮೇನ್ಸ್, ಬೇರೆ ಬೇರೆ ಮೇನ್ಸ್ ಎಕ್ಸಾಮ್ಗಳಲ್ಲಿ ಪ್ರಬಂಧವನ್ನ ಬರೆಯುವಂತಹ ಸಂದರ್ಭದಲ್ಲಿ ಕೂಡ ನಮಗೆ ಹೆಲ್ಪ್ ಆಗುತ್ತೆ. ಅಂಡ್ ಎರಡನೇ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಪುಣೆ ನಾಸಿಕ್ ಮಧ್ಯ ಸೆಮಿ ಹೈ ಸ್ಪೀಡ್ ರೈಲು. ನೋಡಿ, ವಿಶ್ವದಲ್ಲಿಯೇ ಒಂದು ಮೊದಲ ಯೋಜನೆ ಆಗಿರತಕ್ಕಂತಹ ಸೆಮಿ ಹೈ ಸ್ಪೀಡ್ ರೈಲನ್ನ ಪುಣೆ ಮತ್ತು ನಾಸಿಕ್ ನಡುವೆ ಓಡಾಡಿಸುವುದಕ್ಕೆ ಭಾರತೀಯ ರೈಲ್ವೆ ಮುಂದಾಗಿದೆ. ಅಂಡ್ ಕೆಲವರು ಕೇಳಬಹುದು, ಸೆಮಿ ಹೈ ಸ್ಪೀಡ್ ಟ್ರೈನ್ ಆಲ್ರೆಡಿ ಪ್ರಪಂಚಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಅಸ್ತಿತ್ವದಲ್ಲಿದೆ. ಸೊ ಇದು ಯಾವ ರೀತಿ ವಿಶ್ವದಲ್ಲೇ ಮೊದಲ ಯೋಜನೆ ಅಂತ ಕೇಳಬಹುದು. ಬಟ್ ಒಂದ್ ಮಾತನ್ನು ಗಮನಿಸಿ, ಸೆಮಿ ಹೈ ಸ್ಪೀಡ್ ರೈಲ್ಗಳೇನಿದ್ದಾವೆ ಅಂದ್ರೆ ಸೆಮಿ ಹೈ ಸ್ಪೀಡ್ ಪ್ರಸಕ್ತವಾಗಿ 200ರಿಂದ 250 ಕಿಲೋಮೀಟರ್ ವೇಗದಲ್ಲಿ ಚಲಿಸತಕ್ಕಂತಹ ರೈಲ್ಗಳು. ಇದನ್ನ ಮೊದಲ ಬಾರಿಗೆ ಜಪಾನ್ ದೇಶದಲ್ಲಿ ಆವಿಷ್ಕಾರ ಮಾಡಲಾಯಿತು. ಜಪಾನ್ ನಲ್ಲಿ ಇದನ್ನ ಬುಲೆಟ್ ಟ್ರೈನ್ಸ್ ಅಂತ ಕರೀತಾರೆ. ನಾವು ಇಂಗ್ಲಿಷ್ ಅಲ್ಲಿ ಕರೆಯೋದಾದ್ರೆ ಬುಲೆಟ್ ಟ್ರೈನ್ಸ್ ಅಂತ ಕರೀಬಹುದು. ಇದನ್ನ ನಾವು ಹೈ ಸ್ಪೀಡ್ ಟ್ರೈನ್ ಅಥವಾ ಸೆಮಿ ಹೈ ಸ್ಪೀಡ್ ಟ್ರೈನ್ ಅಂತ ಕೂಡ ಕರೀಬಹುದು. ಅಂಡ್ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಯೂಶುವಲ್ ಆಗಿ ಈ ಹೈ ಸ್ಪೀಡ್ ಟ್ರೈನ್ಗಳನ್ನ ಸ್ಟ್ಯಾಂಡರ್ಡ್ ಗೇಜ್ ಅನ್ನುವಂತಹ ಟ್ರ್ಯಾಕ್ ಮೇಲೆ ಓಡಿಸಲಾಗುತ್ತೆ. ನೀವೆಲ್ಲರೂ ಕೂಡ ನೋಡಿರ್ತೀರಾ, ರೈಲ್ವೆ ಟ್ರ್ಯಾಕ್ ಅಥವಾ ರೈಲ್ವೆ ಹಳಿ ಅಂತ ಕರೀಬಹುದು. ಸೊ ರೈಲ್ವೆ ಹಳಿ ಸ್ಟ್ಯಾಂಡರ್ಡ್ ಅಂತ ಗೇಜ್ ಬರುತ್ತೆ. ನಾನು ಮುಂದಿನ ಒಂದು ಸ್ಲೈಡ್ ನಲ್ಲಿ ಆ ಸಂಬಂಧಪಟ್ಟಂತ ಒಂದು ಡೀಟೇಲ್ಸ್ ಅನ್ನ ಕೂಡ ಕೊಡ್ತೀನಿ. ಸೊ ಆ ಹಳಿಯ ಮೇಲೆ ಓಡಾಡಿಸಲಾಗುತ್ತೆ. ಬಟ್ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಈ ಬ್ರಾಡ್ ಗೇಜ್ ಹಳಿಗಳ ಮೇಲೆ, ಬ್ರಾಡ್ ಗೇಜ್ ಕೂಡ ಎಲ್ಲರೂ ಕೇಳಿರ್ತೀರಾ, ಸುಮಾರು 5.5 ಅಡಿ ಅಷ್ಟು 5 feet 6 inch ಅಷ್ಟು ಒಂದು ಉದ್ದವನ್ನು ಹೊಂದಿರತಕ್ಕಂತಹ ಅಥವಾ ಅಗಲವನ್ನು ಹೊಂದಿರತಕ್ಕಂತಹ ಬ್ರಾಡ್ ಗೇಜ್ ಹಳಿಗಳ ಮೇಲೆ ಮೊಟ್ಟ ಮೊದಲ ಬಾರಿಗೆ ಹೈ ಸ್ಪೀಡ್ ರೈಲನ್ನ ಓಡಾಡಿಸುವುದಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ, ನಮ್ಮ ಭಾರತೀಯ ರೈಲ್ವೆ. ಇದು ಬಹಳ ಪ್ರಮುಖ. ಅಂಡ್ ಎಲ್ಲೆಲ್ಲಿ ಓಡಾಡುತ್ತೆ ಅಂತ ಹೇಳಿದ್ರೆ, ಪುಣೆ ಮತ್ತು ನಾಸಿಕ್ ನಗರಗಳ ನಡುವೆ. ಎರಡೂ ಕೂಡ ಮಹಾರಾಷ್ಟ್ರ ರಾಜ್ಯದ ಪ್ರಮುಖ ನಗರಗಳಾಗಿದ್ದಾವೆ. ಪುಣೆ ಒಂದು ಬಿಸ್ನೆಸ್ ಸಿಟಿ, ಒಂದು ವಾಣಿಜ್ಯ ನಗರಿಯಾಗಿದೆ. ಅದೇ ರೀತಿ ನಾಸಿಕ್ ಒಂದು ಧಾರ್ಮಿಕ ನಗರಿಯಾಗಿದೆ. ಸೊ ಎರಡರ ನಡುವೆ ಟ್ರೈನ್ ಅನ್ನ ಸೆಮಿ ಹೈ ಸ್ಪೀಡ್ ಟ್ರೈನ್ ಅನ್ನ ಓಡಾಡಿಸಲಾಗುತ್ತೆ. ಅಂಡ್ ಇದರ ಒಂದು ವೇಗವನ್ನ ಮ್ಯಾಕ್ಸಿಮಮ್ ಅತಿ ಹೆಚ್ಚು ಅಂದ್ರೆ ಗಂಟೆಗೆ 250 ಕಿಲೋಮೀಟರ್ ವೇಗದಲ್ಲೂ ಕೂಡ ಚಲಿಸಬಹುದು. ಬಟ್ ಆದ್ರೂ ಕೂಡ ಸುರಕ್ಷತಾ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ಕೆಳಗಡೆ ಇಟ್ಟಿರಲಾಗುತ್ತೆ. ಅಂಡ್ ಸೆಮಿ ಹೈ ಸ್ಪೀಡ್ ಟ್ರೈನ್ ಅಂತ ಹೇಳಿದ್ರೆ 200 to 250 km/h. ಅದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಬಿಕಾಸ್ ಹಿಂದೊಮ್ಮೆ ಒಂದು FDA ಪರೀಕ್ಷೆಯಲ್ಲಿ ಬುಲೆಟ್ ಟ್ರೈನ್ ನ ವೇಗವನ್ನ ಕೂಡ ಕೇಳಿದ್ರು. ಸೊ ಈ ಒಂದು ರೇಂಜ್ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಈ ಒಂದು ಸೆಮಿ ಹೈ ಸ್ಪೀಡ್ ರೈಲು ಯೋಜನೆಗೆ 16,000 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಇದರ ವಿಶೇಷತೆ, ಇದನ್ನ ಸ್ಟ್ಯಾಂಡರ್ಡ್ ಗೇಜ್ ಬದಲಾಗಿ ಬ್ರಾಡ್ ಗೇಜ್ ನಲ್ಲಿ ಆ ಒಂದು ಹಳಿಗಳಲ್ಲಿ ಇದನ್ನ ಓಡಿಸಲಾಗುತ್ತೆ. ಸೊ ಇದು ಬಹಳ ಪ್ರಮುಖವಾಗಿರುತ್ತೆ. ಮುಂದಿನ ಒಂದು ಸ್ಲೈಡ್ ನಲ್ಲಿ ಈ ಕುರಿತಂತೆ ಮತ್ತಷ್ಟು ಡೀಟೇಲ್ಸ್ ತಿಳ್ಕೊಳ್ಳೋಣ. ಸೊ ಸುದ್ದಿ ಡೀಟೇಲ್ಸ್ ನಿಮಗೆ ಸಿಗ್ತಾ ಇದೆ. ಡೈಮೆನ್ಷನ್ ಆಫ್ ಗೇಜಸ್ ಅಥವಾ ಈ ರೈಲು ಹಳಿಗಳ ಒಂದು ಅಳತೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇದು ಕೂಡ ಬಹಳ ಪ್ರಮುಖ, ಪರೀಕ್ಷೆಯಲ್ಲಿ ಕೂಡ ಕೇಳ್ತಾನೆ ಇರ್ತಾರೆ. ಬಹಳ ಹಿಂದೆ ನಮ್ಮ ದೇಶದಲ್ಲಿ ನ್ಯಾರೋ ಗೇಜ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅಸ್ತಿತ್ವದಲ್ಲಿತ್ತು. ನ್ಯಾರೋ ಗೇಜ್ ಅಂತ ಹೇಳಿದ್ರೆ ಸುಮಾರು 2.5 ಅಡಿಯಷ್ಟು ಉದ್ದ ಇರುತ್ತೆ ರೈಲ್ವೆ ಟ್ರ್ಯಾಕ್. ಫಾರ್ ಎಕ್ಸಾಂಪಲ್, 2 ಹಳಿಗಳು ಇದು ಅಂತ ಹೇಳಿದ್ರೆ ಅವುಗಳ ಮಧ್ಯದ ಏನು ಅಗಲ ಇರುತ್ತೆ ಅದು 2.5 ಅಡಿ 6 ಇಂಚು ಇಷ್ಟು ಇರ್ತಾ ಇತ್ತು. ಇದು ಹಳೆ ಕಾಲದಲ್ಲಿ ನ್ಯಾರೋ ಗೇಜ್ ಅಂತ ಯೂಸ್ ಮಾಡ್ತಾ ಇದ್ರು. ಬಟ್ ಪ್ರಸಕ್ತವಾಗಿ ನಮ್ಮ ದೇಶಾದ್ಯಂತ ಏಕರೂಪದ ಬ್ರಾಡ್ ಗೇಜ್ ಹಳಿಗಳನ್ನ ಹಾಕಲಾಗಿದೆ. ಸೊ ಪ್ರಸಕ್ತವಾಗಿ ನೀವು ನೋಡ್ತಾ ಇರತಕ್ಕಂತಹ ಬ್ರಾಡ್ ಗೇಜ್ ಕಾಣಕ್ಕೆ ಸಿಗುತ್ತೆ. ಪರೀಕ್ಷೆಯಲ್ಲಿ ಕೂಡ ಕೇಳಬಹುದು, ನ್ಯಾರೋ ಗೇಜ್, ಮೀಟರ್ ಗೇಜ್, ಸ್ಟ್ಯಾಂಡರ್ಡ್ ಗೇಜ್ ಅಂಡ್ ಬ್ರಾಡ್ ಗೇಜ್. ಸೊ ಬ್ರಾಡ್ ಗೇಜ್ ನ ಒಂದು ಅಳತೆ ಎಷ್ಟಿರುತ್ತಪ್ಪ ಅಂತ ಹೇಳಿದ್ರೆ 5.5 ಅಡಿ 5 feet 6 inch ಇರುತ್ತೆ ಈ ನಡುವಿನ ಒಂದು ಅಂತರ.
ಅಂಡ್ ಇದನ್ನು ನಾವು MM ಅಲ್ಲಿ ಹೇಳೋದಾದ್ರೆ 1676 mm ಅಂದ್ರೆ 167 ಸೆಂಟಿಮೀಟರ್ ಅಂತ ನಾವು ಕರಿಬಹುದು. ಸೊ 167 ಸೆಂಟಿಮೀಟರ್ ಇರುತ್ತೆ, ಅಂದ್ರೆ 1.67 ಮೀಟರ್ ಅಷ್ಟು ಉದ್ದ ಇರುತ್ತೆ. ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಅಂಡ್ ನಾನು ಆಗಲೇ ಹೇಳ್ದಂಗೆ ಪ್ರಪಂಚಾದ್ಯಂತ ಸೆಮಿ ಹೈ ಸ್ಪೀಡ್ ಟ್ರೈನ್ಗಳನ್ನ ಮತ್ತು ಹೈ ಸ್ಪೀಡ್ ಟ್ರೈನ್ಗಳನ್ನ ಈ ಸ್ಟ್ಯಾಂಡರ್ಡ್ ಗೇಜ್ ನಲ್ಲಿ ಓಡಾಡಿಸಲಾಗುತ್ತೆ. ಅಂದ್ರೆ ಏನು 1.435 ಮೀಟರ್ ಉದ್ದವಿರತಕ್ಕಂತಹ ಸ್ಟ್ಯಾಂಡರ್ಡ್ ಗೇಜ್ ನಲ್ಲಿ ಓಡಾಡಿಸಲಾಗುತ್ತೆ. ಬಟ್ ಭಾರತದಲ್ಲಿ ವಿಶ್ವದಲ್ಲೇ ಮೊದಲನೇ ಬಾರಿಗೆ 1.67 ಮೀಟರ್ಸ್ ಉದ್ದವಿರತಕ್ಕಂತಹ ಬ್ರಾಡ್ ಗೇಜ್ ನಲ್ಲಿ ಓಡಾಡಿಸಲಾಗುತ್ತೆ. ಇದು ಕೂಡ ಬಹಳ ಪ್ರಮುಖವಾಗಿರುತ್ತೆ. ಅಂಡ್ ಅದೇ ರೀತಿ ಕೆಳಗಡೆ ನೋಡ್ತಾ ಇದ್ದೀರಾ ಮೀಟರ್ ಗೇಜ್ ವ್ಯವಸ್ಥೆ ಕೂಡ ಕೆಲವೊಂದು ಭಾಗದಲ್ಲಿ ಅಸ್ತಿತ್ವದಲ್ಲಿದೆ. ಭಾರತದಲ್ಲೂ ಕೂಡ ಕೆಲವೊಂದು ಕಡೆ ಕಾಣಿಸಕ್ಕೆ ಸಿಗುತ್ತೆ. ಮೀಟರ್ ಗೇಜ್ ಅಂತ ಹೇಳಿದ್ರೆ 1 ಮೀಟರ್ ಇರುತ್ತೆ. ಸೊ 1000 mm ಅಂತ ಹೇಳಿದ್ರೆ 1 ಮೀಟರ್, ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡ್ಕೊಳ್ಳೇಬೇಕಾಗುತ್ತೆ. ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಕೇಳ್ತಾನೆ ಇರ್ತಾರೆ ಬ್ರಾಡ್ ಗೇಜ್ ನ ಉದ್ದ ಎಷ್ಟು ಅಥವಾ ನ್ಯಾರೋ ಗೇಜ್ ನ ಉದ್ದ ಎಷ್ಟು ಅಂತ ಕೇಳ್ತಾ ಇರ್ತಾರೆ. ಮೀಟರ್ ಗೇಜ್ ಬಹಳ ಸಿಂಪಲ್, 1 ಮೀಟರ್ ಉದ್ದ ಇರುತ್ತೆ. ಬಟ್ ಬ್ರಾಡ್ ಗೇಜ್ 1.676 ಮೀಟರ್ಸ್, ಅದೇ ರೀತಿ ನ್ಯಾರೋ ಗೇಜ್ 0.762 ಮೀಟರ್ ಉದ್ದ ಇರುತ್ತೆ. ಇಷ್ಟು ಡೀಟೇಲ್ಸ್ ಕೂಡ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಮುಂದಿನ ಸ್ಲೈಡ್ ನಲ್ಲಿ ನೀವು ಒಂದು ಮ್ಯಾಪ್ ಅನ್ನು ನೋಡ್ತಿದ್ದೀರಾ. ಬಿಕಾಸ್ ನಾನು ಆಗ್ಲೇ ಹೇಳಿದೆ ಮಾತಾಡ್ಬೇಕಾದ್ರೆ ಪುಣೆ ಅಂತಕ್ಕಂತಹದ್ದು ಒಂದು ವಾಣಿಜ್ಯ ನಗರಿ, ಬಟ್ ನಾಸಿಕ್ ಏನಿದೆ ಮಹಾರಾಷ್ಟ್ರದ ನಾಸಿಕ್ ಅದು ಒಂದು ಧಾರ್ಮಿಕ ನಗರಿ ಅಂತ ಹೇಳಿ. ಯಾಕಪ್ಪ ಧಾರ್ಮಿಕ ನಗರಿ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಪ್ರತಿ 4 ವರ್ಷಗಳಿಗೊಮ್ಮೆ ಒಂದು ಕುಂಭಮೇಳ ಅನ್ನುವಂತಹ ಧಾರ್ಮಿಕ ಕಾರ್ಯಕ್ರಮವನ್ನ ಪ್ರತಿ 4 ವರ್ಷಗಳಿಗೊಮ್ಮೆ ಆಯೋಜನೆ ಮಾಡಲಾಗುತ್ತೆ. ಇದು ಸರತಿ ವೈಸ್ ಹೋಗ್ತಾ ಹೋಗುತ್ತೆ. ಪ್ರತಿ 12 ವರ್ಷಕ್ಕೊಮ್ಮೆ ಒಂದೊಂದು ಪ್ರಮುಖ ನಗರದಲ್ಲಿ ನಡೀತಾ ಹೋಗುತ್ತೆ. ಸೊ ನಮ್ಮ ದೇಶದಲ್ಲಿ ಆಯೋಜಿಸಲ್ಪಡುವಂತಹ 4 ಪ್ರಮುಖ ಕುಂಭಮೇಳಗಳು ಯಾವುವು ಅಂತ ಹೇಳಿದ್ರೆ ಹರಿದ್ವಾರ, ಅಲಹಾಬಾದ್, ನಾಸಿಕ್ ಮತ್ತು ಉಜ್ಜಯಿನಿ. ಸೊ 4 ಕುಂಭಮೇಳಗಳು ನಡೀತಕ್ಕಂತಹ ಒಂದು ಕ್ಷೇತ್ರಗಳು ಇವು ವಿಶ್ವವಿಖ್ಯಾತಿಯನ್ನ ಪಡೆದಿದ್ದಾವೆ. ಬಿಕಾಸ್ ಸ್ಪೆಷಲಿ ಈ ಅಲಹಾಬಾದ್ ಅಥವಾ ಇವಾಗ ಅದನ್ನ ಹೆಸರನ್ನ ಪ್ರಯಾಗ್ರಾಜ್ ಅಂತ ಚೇಂಜ್ ಮಾಡಲಾಗಿದೆ. ಸೊ ಪ್ರಯಾಗ್ರಾಜ್ ನಲ್ಲಿ ನಡೀತಕ್ಕಂತಹ ಕುಂಭಮೇಳ ಇರಬಹುದು ಅಥವಾ ಹರಿದ್ವಾರ ಇರಬಹುದು, ಇವು ಪ್ರಪಂಚದಲ್ಲೇ ಅತಿ ಹೆಚ್ಚು ಸಂಖ್ಯೆಯ ಜನರನ್ನ ಆಕರ್ಷಿಸುವ ಧಾರ್ಮಿಕ ಕಾರ್ಯಕ್ರಮ ಅಂತಾನೆ ಗುರುತಿಸಿಕೊಂಡಿದ್ದಾವೆ. ಸೊ ಒಂದೊಂದು ನಗರಕ್ಕೆ 12 ವರ್ಷಗಳಿಗೊಮ್ಮೆ ಇದು ಬರ್ತಾ ಹೋಗುತ್ತೆ. ಅಂಡ್ ಇದರ ಒಂದು ಫ್ರೀಕ್ವೆನ್ಸಿ 4 ವರ್ಷಗಳಿಗೊಮ್ಮೆ ಆಚರಣೆ ಮಾಡಲಾಗ್ತಾ ಇರುತ್ತೆ ಸರತಿ ಸಾಲಿನ ಪ್ರಕಾರ. ಸೊ ಆ ಒಂದು 4 ಕುಂಭಮೇಳ ಕೇಂದ್ರಗಳಲ್ಲಿ ಕಂಡುಬರ್ತಕ್ಕಂತಹದ್ದು ನಾಸಿಕ್ ಕೂಡ. ಹಾಗಾಗಿ ಅದು ಬಹಳ ಒಂದು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಅಂಡ್ ನಾ ಆಗ್ಲೇ ಹೇಳ್ದಂಗೆ ಹರಿದ್ವಾರ ಅಂತಕ್ಕಂತಹದ್ದು ಉತ್ತರಾಖಂಡ್ ರಾಜ್ಯದಲ್ಲಿ ಕಂಡು ಬರುತ್ತೆ. ಪರೀಕ್ಷೆಯಲ್ಲಿ ಇದನ್ನು ಕೂಡ ಕೇಳಬಹುದು. ಹರಿದ್ವಾರ ಉತ್ತರಾಖಂಡ ರಾಜ್ಯದಲ್ಲಿ ಕಂಡು ಬರುತ್ತೆ ಮತ್ತು ಗಂಗಾ ನದಿಯ ದಂಡೆಯ ಮೇಲೆ ಲೊಕೇಟ್ ಆಗಿದೆ. ಬಿಕಾಸ್ ಕುಂಭಮೇಳ ಅಂತ ಹೇಳಿದ್ರೆ ಒಂದು ಪವಿತ್ರ ಸ್ನಾನವನ್ನ ಮಾಡಲಾಗುತ್ತೆ ನದಿಯ ನೀರಿನಲ್ಲಿ. ಸೊ ಯಾವ ನದಿ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಉತ್ತರಾಖಂಡದ ಹರಿದ್ವಾರ ಗಂಗಾ ನದಿಯ ದಂಡೆಯ ಮೇಲಿದೆ. ಅದೇ ರೀತಿ ಉತ್ತರ ಪ್ರದೇಶದ ಅಲಹಾಬಾದ್ ಅಥವಾ ಪ್ರಯಾಗ್ರಾಜ್ ಅಂದ್ಬಿಟ್ಟು ಅದು ಗಂಗಾ ನದಿಯ ದಂಡೆಯ ಮೇಲೆ ಕಂಡು ಬರುತ್ತೆ. ಅದೇ ರೀತಿ ಮಧ್ಯಪ್ರದೇಶದ ಉಜ್ಜೈನ್ ಅಥವಾ ಉಜ್ಜಯಿನಿ ಅಂತ ನಾವೇನು ಕರಿತೀವಿ ಆ ನಗರ ಶಿಪ್ರಾ ಅನ್ನುವ ನದಿಯ ದಂಡೆಯ ಮೇಲೆ ಕಂಡು ಬರುತ್ತೆ. ಅಂಡ್ ಕೊನೆಯದಾಗಿ ನಾವೀಗಲೇ ತಾನೇ ಡಿಸ್ಕಸ್ ಮಾಡ್ತಿರುವಂತಹ ಮಹಾರಾಷ್ಟ್ರದ ನಾಸಿಕ್ ನಗರ ಗೋದಾವರಿ ನದಿಯ ದಂಡೆಯ ಮೇಲೆ ಕಂಡು ಬರುತ್ತೆ. ಸೊ 4 ಪ್ರದೇಶಗಳು ಕೂಡ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದ್ದಾವೆ. ಪರೀಕ್ಷೆಯಲ್ಲೂ ಕೂಡ ಕೇಳಬಹುದಾಗುತ್ತೆ. ಅಂಡ್ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ವ್ಯಾಕ್ಸಿನ್ ಪ್ರೋಗ್ರಾಮ್ ಗೆಟ್ಸ್ $8.8 ಬಿಲಿಯನ್ ಫಂಡಿಂಗ್. ನೋಡಿ, ನಿನ್ನೆ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ ಯಾವ ರೀತಿ ಒಂದು ವರ್ಚುವಲ್ ಸಮಿಟ್ ಈ ಗ್ಲೋಬಲ್ ವ್ಯಾಕ್ಸಿನ್ ಅಲಯನ್ಸ್ ಕುರಿತಾಗಿ ಒಂದು ವರ್ಚುವಲ್ ಸಮಿಟ್ ಅನ್ನ ಆಯೋಜನೆ ಮಾಡಲಾಗಿತ್ತು, ಅಥವಾ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಒಂದು ಶೃಂಗಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಅದರಲ್ಲಿ ಮಾತಾಡಬೇಕಾದ್ರೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು $15 ಮಿಲಿಯನ್ $15 ಮಿಲಿಯನ್ ಅಮೆರಿಕನ್ ಡಾಲರ್ಸ್ ಅಷ್ಟು ಹಣವನ್ನ ಈ ಒಂದು ಯೋಜನೆಗೆ ಕೊಡುವುದಾಗಿ ಘೋಷಣೆ ಮಾಡಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸುದ್ದಿ ನಿಮಗೆ ಕಾಣಿಸ್ತಾ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು 8.8 ಬಿಲಿಯನ್ ಅಷ್ಟು ಹಣ ಈ ಒಂದು ಅಂತಾರಾಷ್ಟ್ರೀಯ ವ್ಯಾಕ್ಸಿನ್ ಒಕ್ಕೂಟ ಏನಿದೆ ಅದಕ್ಕೆ ಹರಿದು ಬಂದಿದೆ. ಸೊ ಇದ್ರ ಕುರಿತಾಗಿ ಮತ್ತಷ್ಟು ಡೀಟೇಲ್ಸ್ ತಿಳ್ಕೊಳ್ತಾ ಹೋಗೋಣ. ನಿಮಗೆ ಕಾಣಿಸ್ತಾ ಇರತಕ್ಕಂತಹದ್ದು ಗವಿ ಅಂತೇಳಿ, ಗವಿ ಅಥವಾ ಗ್ಯಾವಿ ಅಂತ ಕರಿಬಹುದು, ಒಂದು ಇಂಗ್ಲಿಷ್ ವರ್ಡ್ ಆಗಿದೆ. ಸೊ ಗ್ಯಾವಿಯ ಫುಲ್ ಫಾರ್ಮ್ ಕೂಡ ಬಹಳ ಇಂಪಾರ್ಟೆಂಟ್. ನಿನ್ನೆ ಕೂಡ ಅದು ನಿಮಗೆ ಹೇಳಿದ್ದೆ, ಇಂಟರ್ನ್ಯಾಷನಲ್ ವ್ಯಾಕ್ಸಿನ್ ಅಲಯನ್ಸ್ ಅಥವಾ ಅಂತಾರಾಷ್ಟ್ರೀಯ ಲಸಿಕೆ ಒಕ್ಕೂಟ ಅಂತ ಕೂಡ ಕರಿಬಹುದು. ಇದರ ಫುಲ್ ಫಾರ್ಮ್ ಕೂಡ ನೋಡ್ತಾ ಹೋಗಬಹುದಾಗುತ್ತೆ. ಸೊ ಇದರ ಫುಲ್ ಫಾರ್ಮ್ ಹೇಳುತ್ತೆ ಗ್ಲೋಬಲ್ ಅಲಿಯನ್ಸ್ ಫಾರ್ ವ್ಯಾಕ್ಸಿನ್ಸ್ ಅಂಡ್ ಇಮ್ಯುನೈಸೇಷನ್. ಇನ್ನೊಂದ್ಸರಿ ಹೇಳ್ತೀನಿ, ಗ್ಲೋಬಲ್ ಅಲಿಯನ್ಸ್ ಫಾರ್ ವ್ಯಾಕ್ಸಿನ್ಸ್ ಅಂಡ್ ಇಮ್ಯುನೈಸೇಷನ್, ಅಥವಾ ಕನ್ನಡದಲ್ಲಿ ಅಥವಾ ಜಾಗತಿಕ ಒಂದು ಒಕ್ಕೂಟ. ಯಾವ ಉದ್ದೇಶದಿಂದ ಅಂತ ಹೇಳಿದ್ರೆ ಲಸಿಕೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತಹ ಇಮ್ಯುನೈಸೇಷನ್ ಏನಿದೆ ಅದರ ಕುರಿತಾಗಿ ಒಂದು ಜಾಗತಿಕ ಒಕ್ಕೂಟ ಅಂತ ಕರಿಬಹುದು.
ಗ್ಲೋಬಲ್ ಅಲಯನ್ಸ್ ಫಾರ್ ವ್ಯಾಕ್ಸಿನ್ಸ್ ಅಂಡ್ ಇಮ್ಯುನೈಸೇಷನ್ಸ್. ಇಂಗ್ಲಿಷಲ್ಲೇ ಇದರ ಫುಲ್ ಫಾರ್ಮ್ ಬರ್ಕೋಬೇಕಾಗುತ್ತೆ, ಪರೀಕ್ಷೆಯಲ್ಲಿ ಕೇಳಬಹುದು. ಬಟ್ ಇವಾಗ ಅದನ್ನು ಪ್ರಸ್ತುತವಾಗಿ ಕೇವಲ ಗ್ಯಾವಿ ಅಂತಾನೆ ಕರೆಯಲಾಗುತ್ತೆ, GAVI. ಇದರ ಒಂದು ವಿಸ್ತೃತ ರೂಪವನ್ನ ಅಷ್ಟಾಗಿ ಬಳಸುವುದಿಲ್ಲ, ಇದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಇದು ಬಹಳ ಜನ ತಪ್ಪು ತಿಳ್ಕೊಂತಾರೆ, ಇದನ್ನ ಕೊರೋನಾ ವೈರಸ್ಗಾಗಿ ವಿಶೇಷವಾಗಿ ಸೃಷ್ಟಿ ಮಾಡಲಾಗಿದೆ ಅಂತ ಹೇಳಿ. ಖಂಡಿತ ತಪ್ಪು. ಇದನ್ನ 2000 ಇಸ್ವಿಯಲ್ಲೇನೆ ಸ್ಟಾರ್ಟ್ ಮಾಡಲಾಗಿತ್ತು. ಸ್ವಿಟ್ಜರ್ಲೆಂಡ್ ದೇಶದ ಜಿನಿವಾ ನಗರದಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಕಂಡು ಬರುತ್ತೆ. ಇದರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಪ್ರಪಂಚಾದ್ಯಂತ ಸ್ಪೆಷಲಿ ಮಕ್ಕಳೇನಿದ್ದಾರೆ, ಮಕ್ಕಳಿರಬಹುದು ಅಥವಾ ಬಡ ಜನತೆ ಇರಬಹುದು, ಎಲ್ಲರಿಗೂ ಕೂಡ ಈ ಲಸಿಕೆ ಸಿಗಬೇಕು, ವ್ಯಾಕ್ಸಿನೇಷನ್ ಮತ್ತು ಇಮ್ಯುನೈಸೇಷನ್ ಸಿಗಬೇಕು ಅನ್ನೋ ಉದ್ದೇಶದಿಂದ ಇದನ್ನ ಜಾರಿಗೆ ತರಲಾಗಿತ್ತು. ಅಂಡ್ ಇದನ್ನ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರಪ್ಪ ಅಂತ ಹೇಳಿದ್ರೆ, PPP ಮಾಡೆಲ್ ಮೂಲಕ. ನೀವು ಕೂಡ ಬಹಳ ಬಾರಿ ಕೇಳಿರ್ತೀರಾ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಕರಿತೀವಿ. ಅಂದ್ರೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ. ಅಂದ್ರೆ ಇದರಲ್ಲಿ ಈ ಒಂದು ಏನು ಗೆವಿ ಅಂತ ಇದೆ, ಗ್ಲೋಬಲ್ ಅಲಯನ್ಸ್ ಫಾರ್ ವ್ಯಾಕ್ಸಿನ್ಸ್ ಅಂಡ್ ಇಮ್ಯುನೈಸೇಷನ್, ಇದರಲ್ಲಿ ಸರ್ಕಾರಗಳು ಕೂಡ ಪಾಲುದಾರಿಕೆಯನ್ನು ಹೊಂದಿದ್ದಾವೆ. ಪ್ರಪಂಚದ ಬೇರೆ ಬೇರೆ ಸರ್ಕಾರಗಳು ಅಷ್ಟೇ ಅಲ್ಲ, ಕೆಲವು ಖಾಸಗಿ ಕಂಪನಿಗಳು ಕೂಡ, ಖಾಸಗಿ ಫೌಂಡೇಶನ್ಗಳು ಕೂಡ ಪಾಲುದಾರಿಕೆಯನ್ನು ಹೊಂದಿದ್ದಾವೆ. ಅಂಡ್ ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಸಂಘಟನೆ 8.8 ಬಿಲಿಯನ್ ಅಷ್ಟು ಹಣವನ್ನ ರೈಸ್ ಮಾಡಲಿದೆ. ಇದಕ್ಕೆ ಬೇರೆ ಬೇರೆ ದೇಶಗಳು ಕಾಂಟ್ರಿಬ್ಯೂಟ್ ಮಾಡಿದ್ದಾವೆ. ಫಾರ್ ಎಕ್ಸಾಂಪಲ್, ನಮ್ಮ ಭಾರತ $15 ಮಿಲಿಯನ್ ಅಮೆರಿಕನ್ ಡಾಲರ್ಸ್ ದೇಣಿಗೆಯನ್ನ ಕೊಟ್ಟಿದೆ. ಇದೇ ರೀತಿ ಕೆಲವು ಖಾಸಗಿ ವ್ಯಕ್ತಿಗಳು ಕೂಡ ಕೊಟ್ಟಿದ್ದಾರೆ. ನಮಗೆ ಗೊತ್ತಿರೋ ರೀತಿ ಮೈಕ್ರೋಸಾಫ್ಟ್ ಅನ್ನುವಂತಹ ಒಂದು ದಿಗ್ಗಜ ಸಂಸ್ಥೆ ಏನಿದೆ, ಒಂದು ತಂತ್ರಜ್ಞಾನ ಸಂಸ್ಥೆ, ಇದರ ಸಂಸ್ಥಾಪಕರಾಗಿರ್ತಕ್ಕಂತಹ ಬಿಲ್ ಗೇಟ್ಸ್ ಅವರು ತಮ್ಮ ಒಡೆತನದ ಮೆಲಿಂದಾ ಬಿಲ್ ಗೇಟ್ಸ್ ಫೌಂಡೇಶನ್ ವತಿಯಿಂದ ಕೂಡ ಸಾಕಷ್ಟು ಧನ ಸಹಾಯವನ್ನು ಮಾಡಿದ್ದಾರೆ. ಸೊ ಹಲವಾರು ಜನ ದಾನಿಗಳು ಇದಕ್ಕೆ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಸೊ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕಿಂತ ಮುಂಚೆ ಅವರು ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ರು, 7.4 ಬಿಲಿಯನ್ ಗಳಿಸಬೇಕು ಅಂತ ಹೇಳಿ, ಅಷ್ಟು ಹಣವನ್ನ ಸಂಗ್ರಹಿಸಬೇಕು ಅಂತ ಹೇಳಿ. ಬಟ್ ಅದನ್ನು ಕೂಡ ಬ್ರೀಚ್ ಮಾಡಿಬಿಟ್ಟು 8.8 ಬಿಲಿಯನ್ ಹಣ ಅದಕ್ಕೆ ಹರಿದು ಬಂದಿದೆ. ಅಂಡ್ ಇವರ ಟಾರ್ಗೆಟ್ ಏನಕ್ಕಪ್ಪ ಇತ್ತು ಅಂತ ಹೇಳಿದ್ರೆ, ನೋಡಿ, ಪ್ರಪಂಚಾದ್ಯಂತ ಸುಮಾರು 300 ದಶಲಕ್ಷ ಮಕ್ಕಳಿದ್ದಾರೆ, 300 ಮಿಲಿಯನ್ ಚಿಲ್ಡ್ರನ್. ಅವರೆಲ್ಲರಿಗೂ ಕೂಡ ಕಡಿಮೆ ದರದಲ್ಲಿ ಒಂದು ಲಸಿಕೆ ಸಿಗಬೇಕು, ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ಅವರ ಒಂದು ಗುರಿಯಾಗಿತ್ತು. ಅಂಡ್ ಇದು ಅದಕ್ಕೆ ಬೇಕಾದಂತಹ ಹಣ ಆಲ್ರೆಡಿ ಹರಿದು ಬಂದಿದೆ. ಅಂಡ್ ನಿನ್ನೆ ಮತ್ತೆ ಡಿಸ್ಕಸ್ ಮಾಡಿದ್ವಿ ನಾವು, ಇಂಗ್ಲೆಂಡ್ ದೇಶದ ಪ್ರೈಮ್ ಮಿನಿಸ್ಟರ್ ಅಥವಾ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಬೋರಿಸ್ ಜಾನ್ಸನ್ ಅವರು ಈ ಕುರಿತಂತೆ ಒಂದು ವರ್ಚುವಲ್ ಸಮಿಟ್ ಅನ್ನ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನಡೆಸಿದ್ರು. ಅದರಲ್ಲಿ ಪ್ರಧಾನಮಂತ್ರಿಯವರು ಕೂಡ, ನಮ್ಮ ಭಾರತೀಯ ಪ್ರಧಾನಮಂತ್ರಿ ಕೂಡ ಭಾಗವಹಿಸಿದ್ರು. ಈ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಕಿರಣ್ ಮಜುಮ್ದಾರ್ ಶಾ ಈಸ್ EY ವರ್ಲ್ಡ್ ಎಂಟರ್ಪ್ರನರ್. ನೋಡಿ, ಎಂಟರ್ಪ್ರನರ್ ಅಂದ್ರೆ ಏನು ಅಂತ ಬಹಳ ಜನ ಕೇಳ್ತಿರ್ತೀರಾ. ಬಹಳ ಒಂದು ಫ್ಯಾನ್ಸಿ ವರ್ಡ್ ಇದು ಪ್ರಸಕ್ತ ಒಂದು ಸನ್ನಿವೇಶದಲ್ಲಿ. ಎಂಟರ್ಪ್ರನರ್ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಉದ್ಯಮಿ ಅಂತ ಹೇಳಬಹುದು. ಸೊ ಒಬ್ಬ ನಮ್ಮ ದೇಶದ ಖ್ಯಾತ ಮಹಿಳಾ ಉದ್ಯಮಿ ಮತ್ತು ಒಬ್ಬ ಪ್ರಭಾವಿ ಮಹಿಳೆಯಾಗಿರ್ತಕ್ಕಂತಹ ಕಿರಣ್ ಮಜುಮ್ದಾರ್ ಶಾ ಅವರಿಗೆ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಒಲಿದು ಬಂದಿದೆ. ಅದೇನಪ್ಪಾ ಅಂತ ಹೇಳಿದ್ರೆ EY ವರ್ಲ್ಡ್ ಎಂಟರ್ಪ್ರನರ್ ಆಫ್ ದ ಇಯರ್ ಅವಾರ್ಡ್. ಎಲ್ಲರೂ ಕೂಡ ನಿಮ್ಮ ನೋಟ್ಬುಕ್ ಅಲ್ಲಿ ಬರ್ಕೊಂಡ್ಲೇಬೇಕಾಗುತ್ತೆ. ಖಂಡಿತ ಪರೀಕ್ಷೆಯಲ್ಲಿ ಕೇಳ್ತಾರೆ ಯಾವ್ದಾದ್ರು ಒಂದು ಎಕ್ಸಾಮ್ ಅಲ್ಲಿ. ಸೊ ಅವಾರ್ಡ್ ಯಾವುದು ಅಂತ ಹೇಳಿದ್ರೆ EY ವರ್ಲ್ಡ್ ಎಂಟರ್ಪ್ರನರ್ ಆಫ್ ದ ಇಯರ್ 2020, ಅಥವಾ ಇದನ್ನು ಶಾರ್ಟ್ ಆಗಿ VEOY ಅಂತ ಕರಿಬಹುದು. ಸೊ ಈ ಒಂದು ಪ್ರತಿಷ್ಠಿತ ಪ್ರಶಸ್ತಿಗೆ ಭಾರತೀಯ ಮೂಲದ ಕಿರಣ್ ಮಜುಮ್ದಾರ್ ಶಾ ಅವರು ಭಾಗಿಯಾಗಿದ್ದಾರೆ. ಸೊ ಕಿರಣ್ ಮಜುಮ್ದಾರ್ ಶಾ ಅವರು ಯಾರು ಅಂತ ಕೂಡ ಕೇಳಬಹುದು. ಇವರು ಒಂದು ಪ್ರಸಿದ್ಧ ಫಾರ್ಮಸ್ಯೂಟಿಕಲ್ ಕಂಪನಿ ಅಥವಾ ಔಷಧಿ ತಯಾರಿಕಾ ಕಂಪನಿಯಾಗಿರ್ತಕ್ಕಂತಹ ಬಯೋಕಾನ್ ಕಂಪನಿಯ ಮುಖ್ಯಸ್ಥೆಯಾಗಿದ್ದಾರೆ. ಅಂಡ್ ಮತ್ತೊಂದು ಹೆಮ್ಮೆಯ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಈ ಬಯೋಕಾನ್ ಸಂಸ್ಥೆ ಏನಿದೆ ಅದು ತನ್ನ ಕೇಂದ್ರ ಕಚೇರಿಯನ್ನ ನಮ್ಮ ಬೆಂಗಳೂರಿನಲ್ಲಿ ಹೊಂದಿದೆ. ಸೊ ಬೆಂಗಳೂರು ಮೂಲದ ಬಯೋಕಾನ್ ಸಂಸ್ಥೆಯ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಅವರು ಈ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನ ಗಳಿಸಿದ್ದಾರೆ. ಅಂಡ್ ಮತ್ತೊಂದು ಪ್ರಶ್ನೆ ಕೇಳಬಹುದು ನೋಡಿ, ಚಿಕ್ಕ ಪುಟ್ಟ ಎಕ್ಸಾಮ್ ಅಲ್ಲಿ ಇವರ ಹೆಸರನ್ನು ಕೇಳ್ತಾರೆ, ಅಥವಾ ಇವರ ಕಂಪನಿ ಹೆಸರನ್ನು ಕೇಳ್ತಾರೆ, ಅಥವಾ ಇವರಿಗೆ ಸಂದಿರ್ತಕ್ಕಂತಹ ಪ್ರಶಸ್ತಿಯ ಹೆಸರನ್ನ ಕೇಳ್ತಾರೆ. ಬಟ್ ಸ್ವಲ್ಪ ಹೈ ಲೆವೆಲ್ ಎಕ್ಸಾಮ್ಸ್ಗೆ ಹೋದ್ರಿ ಅಂತ ಹೇಳಿದ್ರೆ ಈ ಪ್ರಶಸ್ತಿಯನ್ನ ಕೊಟ್ಟಿರೋದು ಯಾರು ಅಂತ ಕೂಡ ಕೇಳಬಹುದು. ನೋಡಿ, ಬಹಳ ಸಿಂಪಲ್. ಆ ಪ್ರಶಸ್ತಿಯ ಹೆಸರಲ್ಲಿ ನಿಮಗೆ ಕಾಣಿಸ್ತಾ ಇದೆ EY ಅಂತ ಹೇಳಿದ್ರೆ ಎರ್ನೆಸ್ಟ್ ಅಂಡ್ ಯಂಗ್. ಈ ಸಂಸ್ಥೆಯ ಬಗ್ಗೆ ಕೂಡ ನೀವು ಕೇಳಿರ್ತೀರಾ. ಹಲವು ಬಾರಿ ಬೇರೆ ಬೇರೆ ರೇಟಿಂಗ್ ಗಳನ್ನ ಕೊಟ್ಟಿರ್ತಾರೆ, ಫೋರ್ಕಾಸ್ಟ್ ಅನ್ನ ಮಾಡಿರ್ತಾರೆ. ಸೊ ಇದು ಬ್ರಿಟಿಷ್ ಮೂಲದ ಒಂದು ಹಣಕಾಸಿನ ಸಂಬಂಧಿತ ಕಂಪನಿಯಾಗಿದೆ. ಒಂದು ಪ್ರೊಫೆಷನಲ್ ಇನ್ವೆಸ್ಟ್ಮೆಂಟ್ ಅಥವಾ ಫೈನಾನ್ಸ್ ಕುರಿತಾಗಿರ್ತಕ್ಕಂತಹ ಒಂದು ಕಂಪನಿ ಎರ್ನೆಸ್ಟ್ ಅಂಡ್ ಯಂಗ್ ಅಂತಕ್ಕಂತಹದ್ದು ಒಂದು ಪ್ರಪಂಚದ ಪ್ರತಿಷ್ಠಿತ ಕಂಪನಿ. ಈ ಕಂಪನಿ ಕೊಡ್ತಕ್ಕಂತಹ ಒಂದು ಪ್ರಶಸ್ತಿಯೇ ಈ EY ವರ್ಲ್ಡ್ ಎಂಟರ್ಪ್ರನರ್ ಆಫ್ ದ ಇಯರ್ ಅವಾರ್ಡ್. ಸೊ EY ಅಂತ ಹೇಳಿದ್ರೆ ಅರ್ನೆಸ್ಟ್ ಅಂಡ್ ಯಂಗ್. ಇದನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಸ್ವಲ್ಪ ಹೈ ಆರ್ಡರ್ ಕ್ವಶನ್ಸ್ ಕೇಳಬೇಕು ಅಂತ ಹೇಳಿದ್ರೆ ಈ ರೀತಿ ಕೂಡ ಕೇಳಬಹುದು. ಅಂಡ್ ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ. ಸುದ್ದಿ ಹೇಳುತ್ತೆ ಶೈನ್ ಎ ಲೈಟ್. ಇದು ಇವತ್ತಿನ ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಒಂದು ಸಂಪಾದಕೀಯ ಎಡಿಟೋರಿಯಲ್. ಸೊ ಅದೇನು ಹೇಳುತ್ತೆ ಅಂತ ಕೂಡ ತಿಳ್ಕೊಳ್ಳೋಣ.
ನೋಡಿ, ಕಳೆದ ಕೆಲವು ದಿನಗಳ ಹಿಂದೆ ನಾನು ಒಂದು ವರದಿಯ ಬಗ್ಗೆ ಮಾತಾಡಿದ್ದೆ. ಬ್ರಿಟನ್ ಮೂಲದ ಒಂದು ಖ್ಯಾತ ವೈದ್ಯಕೀಯ ಪತ್ರಿಕೆಯಾಗಿರ್ತಕ್ಕಂತಹ ದ ಲ್ಯಾನ್ಸೆಟ್ ಅನ್ನುವ ಪತ್ರಿಕೆ ಇತ್ತೀಚೆಗಷ್ಟೇ ಒಂದು ಅಧ್ಯಯನವನ್ನ ಕೈಗೊಂಡಿತ್ತು. ಆ ಅಧ್ಯಯನದಲ್ಲಿ ಒಂದು ಬೆಚ್ಚಿ ಬೀಳುವಂತಹ ರಿಪೋರ್ಟ್ ಹೊರಗೆ ಬಂದಿತ್ತು. ಅದೇನಪ್ಪಾ ಅಂತ ಹೇಳಿದ್ರೆ, ಪ್ರಪಂಚಾದ್ಯಂತ ಇವಾಗ ಯೂಸ್ ಮಾಡ್ತಿರುವಂತಹ ಹೈಡ್ರಾಕ್ಸಿ ಕ್ಲೋರೋಕ್ವಿನ್, ಏನು ಹಳೆಯ ಕಾಲದ ಒಂದು ಮಲೇರಿಯಾ ವಿರುದ್ಧದ ಔಷಧಿಯಾಗಿರ್ತಕ್ಕಂತಹ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಅನ್ನ ಪ್ರಪಂಚಾದ್ಯಂತ ಗಂಭೀರ ಸ್ಥಿತಿಯಲ್ಲಿರುವಂತಹ ಕೊರೋನಾ ರೋಗಿಗಳಿಗೆ ನೀಡಲಾಗ್ತಾ ಇತ್ತು. ಬಟ್ ಇದನ್ನ ನೀಡುವುದರಿಂದ ಯಾವುದೇ ಪರಿಣಾಮ ಉಂಟಾಗಲ್ಲ, ಬದಲಾಗಿ ನೆಗೆಟಿವ್ ಎಫೆಕ್ಟ್ ಉಂಟಾಗುತ್ತೆ. ಹಾಗೆ ನೋಡಿದ್ರೆ ಕೊರೋನಾ ವೈರಸ್ ಪೀಡಿತ ರೋಗಿಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಕಂಡುಬರುತ್ತೆ ಅಂತ ಹೇಳಿ ಈ ದ ಲ್ಯಾನ್ಸೆಟ್ ಅನ್ನುವಂತಹ ವೈದ್ಯಕೀಯ ಪತ್ರಿಕೆ, ನಾವು ಇಂಗ್ಲಿಷಲ್ಲಿ ಮೆಡಿಕಲ್ ಜರ್ನಲ್ ಅಂತ ಕರಿತೀವಿ. ಸೊ ಈ ಮೆಡಿಕಲ್ ಜರ್ನಲ್ ರಿಲೀಸ್ ಮಾಡಿದಂತಹ ವರದಿ ಹೇಳಿತ್ತು. ಬಟ್ ಆ ವರದಿಯನ್ನ ನಿನ್ನೆ ವಾಪಸ್ ಪಡೆಯಲಾಗಿದೆ. ಸೊ ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಬಿಕಾಸ್ ಲ್ಯಾನ್ಸೆಟ್ ಅಂತಕ್ಕಂತಹದ್ದು ಬೇರೆ ಬೇರೆ ವಿಚಾರಗಳಿಂದ ಸುದ್ದಿಯಲ್ಲಿರುತ್ತೆ. ನಾನು ಕೂಡ ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೇನೆ, 2019ರಲ್ಲಿ ಭಾರತ ಯಾವಾಗ ಜಮ್ಮು ಮತ್ತು ಕಾಶ್ಮೀರದ ಒಂದು ವಿಶೇಷ ಸ್ಥಾನಮಾನವನ್ನ ವಾಪಸ್ ಪಡೆಯುವುದಕ್ಕೆ ಮುಂದಾಯಿತು, ಅಂತಹ ಸಂದರ್ಭದಲ್ಲೂ ಕೂಡ ಒಂದು ವೈದ್ಯಕೀಯ ವಿಚಾರಗಳಿಗೆ ಸೀಮಿತವಾಗಿರಬೇಕಾದಂತಹ ಲ್ಯಾನ್ಸೆಟ್ ಪತ್ರಿಕೆ ಭಾರತೀಯ ಸರ್ಕಾರದ ಕ್ರಮವನ್ನ ಟೀಕಿಸಿಬಿಟ್ಟು ತನ್ನ ಪತ್ರಿಕೆಯಲ್ಲಿ ಬರೆದಿತ್ತು. ಅಂದಿನ ದಿನದಲ್ಲೇ ಇದರ ವಿರುದ್ಧವಾಗಿ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿದ್ವು. ಬಿಕಾಸ್ ಇವರು ವೈದ್ಯಕೀಯ ವಿಚಾರಕ್ಕೆ ಸಂಬಂಧಿಸಿದವರು, ಬಟ್ ರಾಜಕೀಯ ವಿಚಾರಗಳಿಗೆ ಇವರು ಕಮೆಂಟ್ ಮಾಡಬಾರದು ಅಂತ ಕೂಡ ಒಂದು ಕೂಗು ಕೇಳಿ ಬಂದಿತ್ತು. ಸೊ ದ ಲ್ಯಾನ್ಸೆಟ್ ಬಹಳಷ್ಟು ವಿವಾದದಲ್ಲಿದೆ. ಅಂಡ್ ಇವತ್ತಿಗೂ ಕೂಡ ಈ ಒಂದು ವಿವಾದ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಇವರು ಮಾಡಿರುವಂತಹ ಒಂದು ವರದಿ ಏನಿದೆ ಅದು ದೂಷಪೂರಿತವಾಗಿದೆ. ಬಿಕಾಸ್ ಆ ವರದಿಯಲ್ಲಿ ಕೆಲವು ಡಾಟಾವನ್ನ ಯೂಸ್ ಮಾಡಲಾಗಿತ್ತು, ಕೆಲವು ಮಾಹಿತಿಗಳನ್ನ, ಆ ಮಾಹಿತಿ ಅಷ್ಟೊಂದು ಸೂಕ್ತವಾಗಿಲ್ಲ, ಸಮರ್ಪಕವಾಗಿಲ್ಲ ಅಂತ ಹೇಳಿ ನಿರ್ಧರಿಸಲಾಗಿದೆ. ಸೊ ಹಾಗಾಗಿ ಈ ಒಂದು ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಮಣಿದಿರತಕ್ಕಂತಹ ಲ್ಯಾನ್ಸೆಟ್ ಅನ್ನುವ ಪತ್ರಿಕೆ ಈ ಒಂದು ವರದಿಯನ್ನ ವಾಪಸ್ ತೆಗೆದುಕೊಂಡಿದೆ. ಸೊ ಇನ್ನು ಮುಂದೆ ದೇಶಗಳು ನಿರಾತಂಕವಾಗಿ ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಅನ್ನ ಬಳಕೆ ಮಾಡಬಹುದಾಗುತ್ತೆ. ಅದು ಎಷ್ಟರ ಮಟ್ಟಿಗೆ ಸಫಲ ಆಗುತ್ತೆ ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ. ಬಟ್ ಆದ್ರೂ ಕೂಡ ಅದು ಎಲ್ಲೋ ಒಂದ್ ಕಡೆ ಕೊರೋನಾ ಬರುವುದನ್ನ ಸ್ವಲ್ಪ ಮಟ್ಟಿಗಾದ್ರೂ ಅದರಿಂದ ಉಪಶಮನ ಕೊಡುತ್ತೆ ಅಂತ ಹೇಳಿ ನಂಬಲಾಗಿದೆ. ಸೊ ಇದು ಗೊತ್ತಿರಬೇಕಾಗುತ್ತೆ. ನಾನು ಆಗಲೇ ಹೇಳಿದಾಗ ಲ್ಯಾನ್ಸೆಟ್ ಅಂತಕ್ಕಂತಹದ್ದು ವಿಶ್ವದ ಅತ್ಯಂತ ಹಳೆಯ ಮೆಡಿಕಲ್ ಜರ್ನಲ್ ಆಗಿದೆ. ಇದು ಬ್ರಿಟನ್ ಮೂಲದ್ದಾಗಿದೆ. ಅಂಡ್ ಇದು ಸದ್ಯಕ್ಕೆ ಸುದ್ದಿಯಲ್ಲಿರೋ ಕಾರಣದಿಂದ ಯಾರಾದ್ರೂ FDA ಅಲ್ಲಿ ಇಂಗ್ಲಿಷ್ ತಗೊಂತೀರಾ ಅಂತ ಹೇಳಿದ್ರೆ, ಅಥವಾ ನಿಮಗೆ PSI ಕೂಡ ಕೆಲವೊಂದು ಇಂಗ್ಲಿಷ್ ವರ್ಡ್ಸ್ ಗಳ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಲ್ಯಾನ್ಸೆಟ್ ಮೀನಿಂಗ್ ಕೂಡ ಹೇಳ್ಬಿಡ್ತೀನಿ, ಬಿಕಾಸ್ ಅದು ಸದ್ಯದಲ್ಲಿ ಸುದ್ದಿಯಲ್ಲಿದೆ. ಲ್ಯಾನ್ಸೆಟ್ ಅಂತಕ್ಕಂತಹದ್ದು ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಉಪಯೋಗ ಮಾಡುವಂತಹ ಒಂದು ಉಪಕರಣ. ಅದು ನಾವು ಸರ್ಜರೀಸ್ ಅಥವಾ ಏನು ಶಸ್ತ್ರಚಿಕಿತ್ಸೆ ಮಾಡ್ತೀವಿ, ಆ ಶಸ್ತ್ರಚಿಕಿತ್ಸೆಯಲ್ಲಿ ಬಳಸುವಂತಹ ಒಂದು ಚಾಕುವಿನಂತಹ ಉಪಕರಣ, ಒಂದು ಡಿವೈಸ್. ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಲ್ಯಾನ್ಸೆಟ್ ಅಂತ ಕರಿತೀವಿ. ನಾವು ಕನ್ನಡದಲ್ಲಿ ಚಾಕು ಅಂತಾನೆ ಕರಿಬಹುದು ಅಥವಾ ನೈಫ್ ಅಂತ ಕೂಡ ಕರಿಬಹುದಾಗುತ್ತೆ. ಸೊ ಇದರ ಮೀನಿಂಗ್ ಕೂಡ ಇಂಪಾರ್ಟೆಂಟ್, ಬಿಕಾಸ್ ಇಂಗ್ಲಿಷ್ ನಲ್ಲಿ ಒಂದು ವೊಕ್ಯಾಬ್ಯುಲರಿ ಕ್ವಶನ್ ಆಗುವ ಎಲ್ಲ ಸಾಧ್ಯತೆ ಕಂಡು ಬರುತ್ತೆ. ಅಂಡ್ ಇದನ್ನು ಕೂಡ ಗಮನಿಸಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, ಮನೆಯಲ್ಲೇ 3.6 ಕೋಟಿ ಗಳಿಕೆ, 3.6 ಕೋಟಿ ಗಳಿಕೆ. ನೋಡಿ, ಚಿತ್ರದಲ್ಲಿ ಭಾರತೀಯ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅವರು ನಿಮಗೆ ಕಾಣಿಸ್ತಾ ಇದ್ದಾರೆ. ಒಂದ್ ಮಾತು ನೆನಪಿಟ್ಕೋಬೇಕು, ಕಳೆದ 2 ತಿಂಗಳಿಂದ ಕೂಡ ಯಾವುದೇ ಒಂದು ಕ್ರಿಕೆಟ್ ಪಂದ್ಯಾವಳಿಗಳು ನಡೀತಾ ಇಲ್ಲ. ಆದ್ರೂ ಕೂಡ ವಿರಾಟ್ ಕೊಹ್ಲಿ ಅವರು ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು 3,60,00,000 ರೂಪಾಯಿ ಗಳಿಕೆ ಮಾಡಿದ್ದಾರೆ ಅಂತ ಇದು ಹೇಳುತ್ತೆ. ಯಾವ ರೀತಿ ಗಳಿಕೆ ಮಾಡಿದ್ದಾರೆ, ಇದನ್ನ ಯಾರು ರಿಲೀಸ್ ಮಾಡಿದ್ದಾರೆ ಅಂತ ಕೂಡ ನಾವು ನೋಡ್ತಾ ಹೋಗೋಣ. ನೋಡಿ, ನಮಗೆ ಗೊತ್ತಿರುವಂತಹ ಒಂದು ಪ್ರಮುಖ ಸಾಮಾಜಿಕ ಜಾಲತಾಣ ಈ ಇನ್ಸ್ಟಾಗ್ರಾಮ್. ಸೊ ಇನ್ಸ್ಟಾಗ್ರಾಮ್ ಅಂತಕ್ಕಂತಹದ್ದು ಒಂದು ಫೋಟೋ ಶೇರಿಂಗ್ ಆ್ಯಪ್. ಫೋಟೋಗಳನ್ನ ಶೇರ್ ಮಾಡಬಹುದಾಗುತ್ತೆ. ಇದರಲ್ಲಿ ವಿರಾಟ್ ಕೊಹ್ಲಿ ಅವರು ಮಿಲಿಯನ್ ಗಟ್ಟಲೆ ಫಾಲೋವರ್ಗಳನ್ನ ಹೊಂದಿದ್ದಾರೆ. ಸೊ ಇವತ್ತು ನಿನ್ನೆ ಒಂದು ರಿಪೋರ್ಟ್ ರಿಲೀಸ್ ಆಯಿತು. ಅದರ ಪ್ರಕಾರ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡುವುದಕ್ಕೆ ಅತಿ ಹೆಚ್ಚು ಹಣವನ್ನ ಪಡೆದಿರುವ ಕ್ರೀಡಾಪಟುಗಳ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಅವರು ಟಾಪ್ 10 ನಲ್ಲಿ ಇದ್ದಾರೆ. ಸೊ ಹಾಗೆ ನೋಡಿದ್ರೆ ವಿರಾಟ್ ಕೊಹ್ಲಿ ಅವರು 6ನೇ ಸ್ಥಾನವನ್ನ ಪಡೆದಿದ್ದಾರೆ ಅಂತ ಈ ಒಂದು ರಿಪೋರ್ಟ್ ಹೇಳುತ್ತೆ. ಪರೀಕ್ಷೆಯಲ್ಲಿ ಕೆಲವೊಂದು ಬಾರಿ ಕೇಳಬಹುದು. ಸೊ ನೀವು ಕೂಡ ನೋಡ್ತಾ ಇರಬಹುದು, ವಿರಾಟ್ ಕೊಹ್ಲಿ ಅವರು ಅಥವಾ ಬೇರೆ ಯಾವುದೇ ಕ್ರೀಡಾಪಟುಗಳ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅಲ್ಲಿ ನಿಮಗೆ ಅವರು ಕೆಲವೊಂದು ಬ್ರ್ಯಾಂಡ್ಗಳನ್ನ ಎಂಡೋರ್ಸ್ ಮಾಡಿರುವುದು ಕಂಡು ಬರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಮೊಬೈಲ್ ಅನ್ನ ತೋರಿಸ್ಬಿಟ್ಟು ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಯಾವುದೋ ಹೆಡ್ಸೆಟ್ ಇರಬಹುದು, ಯಾವುದೋ ಶೂಸ್ ಇರಬಹುದು, ಡ್ರೆಸ್ ಇರಬಹುದು, ಇಂತಹ ಒಂದಷ್ಟು ವಸ್ತುಗಳನ್ನ ಅವರು ಪ್ರಚಾರ ಮಾಡ್ತಾರೆ. ಇದಕ್ಕೆ ಅವರು ಹಣವನ್ನು ಕೂಡ ಪಡೀತಾರೆ. ಸೊ ಕೇವಲ ಕಳೆದ ಮಾರ್ಚ್ 12ರಿಂದ ಮೇ 14ರ ಒಳಗಾಗಿ 3,60,00,000 ರೂಪಾಯಿಗಳನ್ನ ವಿರಾಟ್ ಕೊಹ್ಲಿ ಅವರು ಗಳಿಸಿದ್ದಾರೆ. ಸೊ ಎಕ್ಸಾಂಪಲ್ ಯಾವ ರೀತಿ ಕೇಳಬಹುದು ಅಂದ್ರೆ, ಇವರ ರ್ಯಾಂಕ್ ಕೇಳಬಹುದು. ಇವರು ಪ್ರಸಕ್ತವಾಗಿ 6th ಪ್ಲೇಸ್ ನಲ್ಲಿ ಇದ್ದಾರೆ. ಅಂಡ್ ಮೊಟ್ಟ ಮೊದಲನೇ ರ್ಯಾಂಕ್ ಯಾರು ಅಂತ ಹೇಳಿದ್ರೆ, ಪೋರ್ಚುಗಲ್ನ ಖ್ಯಾತ ಫುಟ್ಬಾಲ್ ಆಟಗಾರ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಮೊಟ್ಟ ಮೊದಲ ಸ್ಥಾನದಲ್ಲಿದ್ದಾರೆ. ಅವರು 17 ಕೋಟಿ ರೂಪಾಯಿ ಗಳಿಕೆ ಮಾಡಿದ್ದಾರೆ. ಸೊ ಇದು ಕೂಡ ಇಂಪಾರ್ಟೆಂಟ್. ಅಂಡ್ ಕೆಲವು ದಿನಗಳ ಹಿಂದೆ ನೀವು ಫೋರ್ಬ್ಸ್
ನಾವೊಂದು ಲಿಸ್ಟ್ ಕೂಡ ನೋಡಿದ್ರಿ. ಯಾವ ರೀತಿ ಅತಿ ಹೆಚ್ಚು ಹಣವನ್ನ ಗಳಿಕೆ ಮಾಡ್ತಿರ್ತಕ್ಕಂತಹ ಕ್ರೀಡಾಪಟುಗಳ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಅವರು 66ನೇ ಸ್ಥಾನಕ್ಕೆ ಏರಿದ್ರು. 66 ಪೊಸಿಷನ್. ಅವರು ಏಕೈಕ ಭಾರತೀಯ ಕೂಡ ಆಗಿದ್ರು. ಅದೇ ರೀತಿ ಮಹಿಳೆಯರ ಒಂದು ಲಿಸ್ಟ್ ನೋಡೋದಾದ್ರೆ ನವೋಮಿ ಒಸಾಕಾ, ಜಪಾನ್ ದೇಶದ ಟೆನ್ನಿಸ್ ತಾರೆ ನವೋಮಿ ಒಸಾಕಾ ಅವರು ಮೊದಲನೇ ಸ್ಥಾನದಲ್ಲಿದ್ರು. ಎಲ್ಲ ಡೀಟೇಲ್ಸ್ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಒಂದಲ್ಲ ಒಂದು ರೀತಿ ಕೇಳ್ತಾರೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಅಬುಧಾಬಿಸ್ ಮುಬಾಡಲಾ ಟು ಇನ್ವೆಸ್ಟ್ 1.2 ಬಿಲಿಯನ್ ಇನ್ ಜಿಯೋ. ನೋಡಿ, ರಿಲಯನ್ಸ್ ಮತ್ತೊಂದು ವಿಷಯಕ್ಕೆ ಸುದ್ದಿಯಲ್ಲಿದೆ. ರಿಲಯನ್ಸ್ ಕಂಪನಿಯ ಒಡೆತನದ ಜಿಯೋ ಕಳೆದ ಕೆಲವು ದಿನಗಳಿಂದ ವಿದೇಶದಿಂದ ಸಾಕಷ್ಟು ಬಂಡವಾಳವನ್ನ ಸ್ವೀಕಾರ ಮಾಡ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸುದ್ದಿ ಕಂಡು ಬರ್ತಾ ಇದೆ. ನೋಡಿ, ಇದು ಸ್ಟಾರ್ಟ್ ಆಗಿದ್ದು ಸುಮಾರು 9.99% ಶೇರ್ಗಳನ್ನ ಫೇಸ್ಬುಕ್ ಸಂಸ್ಥೆ ಖರೀದಿ ಮಾಡ್ತು. ಅದಾದ್ಮೇಲೆ ಸಿಲ್ವರ್ ಲೇಕ್ ಸಂಸ್ಥೆ ಇರಬಹುದು, ವಿಸ್ಟಾ ಇರಬಹುದು, ಅದೇ ರೀತಿ ಜನರಲ್ ಅಟ್ಲಾಂಟಿಕ್ ಮತ್ತು KKR ಇನ್ವೆಸ್ಟ್ಮೆಂಟ್ ನಂತಹ ಹಲವಾರು ವಿದೇಶಿ ಕಂಪನಿಗಳು ಜಿಯೋದಲ್ಲಿ ಹಣವನ್ನ ಹೂಡಿಕೆ ಮಾಡಿದ್ವು. ಇದಕ್ಕೆ ಮತ್ತೊಂದು ಸೇರ್ಪಡೆ ಅಬುಧಾಬಿ ಮೂಲದ ಮುಬಡಲಾ ಅನ್ನುವಂತಹ ಒಂದು ಹೂಡಿಕೆ ಸಂಸ್ಥೆ. ಸೊ ಇವರು ಕೂಡ ಸುಮಾರು 1.2 ಬಿಲಿಯನ್ ಅಷ್ಟು ಹಣವನ್ನ ರಿಲಯನ್ಸ್ ಜಿಯೋದಲ್ಲಿ ಹೂಡಿಕೆ ಮಾಡಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇದು ಸುಮಾರು 9,000 ಕೋಟಿ ರೂಪಾಯಿ ಮೌಲ್ಯದ್ದಾಗಿರುತ್ತೆ. ಪರೀಕ್ಷೆಯಲ್ಲಿ ಖಂಡಿತ ಕೇಳಬಹುದು. ಅಂಡ್ ಅಬುಧಾಬಿ ಕೂಡ ನಾವು ಕೇಳಿರ್ತೀವಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಯಲ್ಲಿ ಕಂಡು ಬರ್ತಕ್ಕಂತಹ ಒಂದು ಪ್ರಮುಖ ನಗರ. UAEಯ ಕ್ಯಾಪಿಟಲ್ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಅಬುಧಾಬಿ ಇರಬಹುದು, ಶಾರ್ಜಾ ಇರಬಹುದು, ದುಬೈ ಇರಬಹುದು, ಇವೆಲ್ಲವೂ ಕೂಡ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಕಂಡುಬರ್ತವೆ. ಅಂಡ್ ಮೊಹಮ್ಮದ್ ಬಿನ್ ಜಾಯದ್ ಅದರ ಪ್ರಸಕ್ತ ಕ್ರೌನ್ ಪ್ರಿನ್ಸ್ ಆಗಿದ್ದಾರೆ, ರಾಜ್ಕುಮಾರ್ ಆಗಿದ್ದಾರೆ, ಅತ್ಯಂತ ಪ್ರಭಾವಿ ಅಲ್ಲಿನ ಮುಖಂಡ ಕೂಡ ಆಗಿದ್ದಾರೆ. ಜಸ್ಟ್ ನಿಮಗೆ ಕೂಡ ಗೊತ್ತಿರಬೇಕಾಗುತ್ತೆ. ಅಂಡ್ ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, ಫುಟ್ಬಾಲ್ ಆತಿಥ್ಯ ಭಾರತಕ್ಕೆ. ನೋಡಿ, ನಿನ್ನೆ ಒಂದು ಸಿಹಿ ಸುದ್ದಿ ಭಾರತಕ್ಕೆ ಬರ್ತಾ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ AFC ಅಂದ್ರೆ ಏಷಿಯನ್ ಫುಟ್ಬಾಲ್ ಕಾನ್ಫೆಡರೇಷನ್ ಅಂದ್ರೆ ಏನು ಫಿಫಾ ಸಂಸ್ಥೆ ಇದೆ, ಅಂತಾರಾಷ್ಟ್ರೀಯ ಫುಟ್ಬಾಲ್ ಅನ್ನ ನಿಯಂತ್ರಣ ಮಾಡುವಂತಹ ಫಿಫಾ ಸಂಸ್ಥೆಯ ಕೆಳಗೆ ಸುಮಾರು 6 ಕಾಂಟಿನೆಂಟಲ್ ಫೆಡರೇಷನ್ಸ್ ಕಂಡುಬರುತ್ತೆ. ಕಾಂಟಿನೆಂಟಲ್ ಫೆಡರೇಷನ್ ಅಂತ ಹೇಳಿದ್ರೆ ಖಂಡಾಂತರ ಅಥವಾ ಒಂದೊಂದು ಖಂಡಕ್ಕೆ ಒಂದೊಂದು ಫೆಡರೇಷನ್ ಕಂಡುಬರುತ್ತೆ. ನಮ್ಮ ಏಷ್ಯಾ ಖಂಡವನ್ನ ರಿಪ್ರೆಸೆಂಟ್ ಮಾಡತಕ್ಕಂತಹದ್ದು AFC ಅಂತ ಹೇಳಿದ್ರೆ ಏಷಿಯನ್ ಫುಟ್ಬಾಲ್ ಕಾನ್ಫೆಡರೇಷನ್. ಸೊ ಇದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಸೊ ಅವರು ನಿನ್ನೆ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಅದೇನಪ್ಪಾ ಅಂತ ಹೇಳಿದ್ರೆ ಮಹಿಳಾ ಏಷ್ಯಾ ಕಪ್ ಟೂರ್ನಮೆಂಟ್ ಅನ್ನ 2022ನೇ ಇಸ್ವಿಯಲ್ಲಿ ಭಾರತದಲ್ಲಿ ನಡೆಸಲಾಗುತ್ತೆ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಇದು ಬಹಳ ಪ್ರಮುಖವಾಗಿರತಕ್ಕಂತಹ ಒಂದು ಸುದ್ದಿ. 2022ನ ಮಹಿಳಾ ಏಷ್ಯಾ ಕಪ್ ಟೂರ್ನಮೆಂಟ್ ಅನ್ನ ಭಾರತದಲ್ಲಿ ಆಯೋಜನೆ ಮಾಡಲಾಗುತ್ತೆ. ಈ ಹಿಂದೆ 1979ರಲ್ಲಿ ಭಾರತ ಇದನ್ನು ಆಯೋಜನೆ ಮಾಡಲಾಗಿತ್ತು ಭಾರತದಲ್ಲಿ. ಅದಾದ ಬಳಿಕ ಮೊದಲನೇ ಬಾರಿಗೆ 2022ರಲ್ಲಿ ಆಯೋಜನೆ ಮಾಡಲಾಗುತ್ತೆ. ಇದು ಬಹಳ ಪ್ರಮುಖವಾಗಿರತಕ್ಕಂಥ ಒಂದು ಸುದ್ದಿ. ಅಂಡ್ ಅದೇ ರೀತಿ ನಿಮಗೆ ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್ ಕೂಡ ಕಾಣಿಸ್ತಾ ಇದೆ. ಅದನ್ನು ನಾವು ಇಂಗ್ಲಿಷಲ್ಲಿ AIFF ಅಂತ ಕರಿತೀವಿ, ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್. ಇದು ಕೂಡ ಯಾವ ರೀತಿ BCCI ನಮ್ಮ ದೇಶದ ಕ್ರಿಕೆಟ್ ಅನ್ನ ನಿಯಂತ್ರಣ ಮಾಡುವಂತಹ ಸಂಸ್ಥೆಯಾಗಿದೆ, ಅದೇ ರೀತಿಯಲ್ಲಿ ನಮ್ಮ ದೇಶದ ಫುಟ್ಬಾಲ್ ಅನ್ನ ನಿಯಂತ್ರಣ ಮಾಡತಕ್ಕಂತಹ ಸಂಸ್ಥೆ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್. ಇದರ ಮುಖ್ಯಸ್ಥರು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಮಹಾರಾಷ್ಟ್ರದ ಒಬ್ಬ ಪ್ರಭಾವಿ ರಾಜಕಾರಣಿ, ಮಾಜಿ ಕೇಂದ್ರ ಸಂಪುಟ ಸಚಿವರಾಗಿದ್ದಂತಹ ಪ್ರಫುಲ್ ಪಟೇಲ್ ಅವರು ಇದರ ಮುಖ್ಯಸ್ಥರಾಗಿದ್ದಾರೆ. ನೋಡಿ, ಇದು ಕೇವಲ ಭಾರತದಲ್ಲಿ ಮಾತ್ರ ಕಂಡು ಬರುತ್ತೆ. ಯೂಶುವಲ್ ಆಗಿ ಕ್ರೀಡೆಗಳನ್ನ ರಾಜಕಾರಣಿಗಳೇ ನಿರ್ವಹಿಸ್ತಾರೆ. ನೀವು ಯಾವುದೇ ಒಂದು ಕ್ರೀಡಾ ಸಂಸ್ಥೆ ತಗೊಳ್ರಿ, ಅದರ ಮುಖ್ಯಸ್ಥರಾಗಿ ರಾಜಕಾರಣಿಗಳಾಗಿರ್ತಾರೆ. ಬಟ್ ಪ್ರಸಕ್ತವಾಗಿ BCCI ನಲ್ಲಿ ಅದರ ಒಂದು ಸಿಸ್ಟಮ್ ಹೋಗಿದೆ. ಇದಕ್ಕಿಂತ ಮುಂಚೆ BCCI ನಲ್ಲೂ ಕೂಡ ರಾಜಕಾರಣಿಗಳಿರ್ತಾ ಇದ್ರು. ಬಟ್ ಈಗ ಭಾರತ ಕಂಡಂತಹ ಒಬ್ಬ ಶ್ರೇಷ್ಠ ಕ್ರಿಕೆಟ್ ಆಟಗಾರ ಸೌರವ್ ಗಂಗೂಲಿ ಅವರು BCCI ನ ಮುಖ್ಯಸ್ಥರಾಗಿದ್ದಾರೆ. ಬಟ್ AIFF ನ ಮುಖ್ಯಸ್ಥರು ಪ್ರಫುಲ್ ಪಟೇಲ್ ಅವರು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿ ಅಥವಾ ಏನು ಪ್ರಭಾವಿ ನಾಯಕ ಶರದ್ ಪವಾರ್ ಇದ್ದಾರೆ, ಅವರ NCP ಪಕ್ಷದ ಒಬ್ಬ ರಾಜಕೀಯ ಮುಖಂಡ ಆಗಿದ್ದಾರೆ. ಅವರು ಹಿಂದೆ ಭಾರಿ ಕೈಗಾರಿಕಾ ಸಚಿವರು ಕೂಡ ಆಗಿದ್ರು. ಅಂಡ್ ಪ್ರಸಕ್ತವಾಗಿ ಅವರು AIFF ನ ಮುಖ್ಯಸ್ಥರಾಗಿದ್ದಾರೆ ಪ್ರಫುಲ್ ಪಟೇಲ್ ಅವರು. ಅಂಡ್ ಅಷ್ಟೇ ಅಲ್ಲ, ಅವರು AFC ಏನಿದೆ, ಏಷಿಯನ್ ಫುಟ್ಬಾಲ್ ಕಾನ್ಫೆಡರೇಷನ್, ಇದರ ಹಿರಿಯ ಉಪಾಧ್ಯಕ್ಷ, ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವೆಲ್ಲ ಸುದ್ದಿಗಳು ನಿಮಗೆ ಗೊತ್ತಿರಬೇಕಾಗುತ್ತೆ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಾಣಿಸ್ತಾ ಇದ್ದಾವೆ. ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಕೂಡ ಉತ್ತರ ಕೊಡಕ್ಕೆ ಟ್ರೈ ಮಾಡಿ. ಮೊದಲನೇ ಸುದ್ದಿ ಹೇಳುತ್ತೆ, ಭಾರತದ ಯಾವ ಉದ್ದನೆಯ ಎಕ್ಸ್ಪ್ರೆಸ್ ವೇ 2021ರ ಒಳಗೆ ಪೂರ್ಣಗೊಳ್ಳುವಂತಹ ನಿರೀಕ್ಷೆ ಇದೆ? ನೋಡಿ, ಎಕ್ಸ್ಪ್ರೆಸ್ ವೇ ಅಂತ ಹೇಳಿದ್ರೆ ನೋಡಿ, ನಾವೇನು ಹೈವೇ ಹೇಳ್ತೀವಿ, ಹೈವೇಗಿಂತಲೂ ಕೂಡ ಒಂದು ಸ್ಟೆಪ್ ಮೇಲಿರುವಂತಹದ್ದು ಎಕ್ಸ್ಪ್ರೆಸ್ ವೇ. ಅಲ್ಲಿ ತಡೆರಹಿತವಾಗಿ ವಾಹನವನ್ನ ವೇಗವಾಗಿ ಚಲಾಯಿಸಬಹುದು. 2 ಪ್ರಮುಖ ನಗರಗಳ ನಡುವೆ ಒಂದು ಟೈಮ್ ಅನ್ನ ಕಡಿಮೆ ಮಾಡುವಂತಹ ಉದ್ದೇಶದಿಂದ ಎಕ್ಸ್ಪ್ರೆಸ್ ವೇಗಳನ್ನ ಕನ್ಸ್ಟ್ರಕ್ಟ್ ಮಾಡಲಾಗುತ್ತೆ. ಎಕ್ಸ್ಪ್ರೆಸ್ ವೇ ಅಲ್ಲಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯ ಲೇನ್ಗಳಿರ್ತವೆ ಮತ್ತು ಫ್ಲೈಓವರ್ಗಳಿರ್ತವೆ. ಸೊ ಹಾಗಾಗಿ ಬಹಳ ವೇಗವಾಗಿ ನಡೆಯುತ್ತೆ.
ಅಂಡ್ ಈಗ ಭಾರತದ ಅತ್ಯಂತ ಉದ್ದನೆಯ ಎಕ್ಸ್ಪ್ರೆಸ್ ವೇ ಒಂದನ್ನ ಉತ್ತರ ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಅದು 2021 ಪೂರ್ಣಗೊಳ್ಳಬಹುದು ಅಂತ ಹೇಳಿದ್ದಾರೆ. ಸೊ ಇದು ಯಾವ ಎಕ್ಸ್ಪ್ರೆಸ್ ವೇ ಅಂತ ಹೇಳಿದ್ರೆ ಸ್ಕ್ರೀನ್ ನೋಡ್ತಾ ಇದ್ದೀರಾ, ಆಪ್ಷನ್ ಡಿ ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇ. ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇ ಅಂತಕ್ಕಂತಹದ್ದು ಉತ್ತರ ಪ್ರದೇಶದಲ್ಲಿ ಕಂಡು ಬರುತ್ತೆ. ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ ಏನಿದೆ, ಲಕ್ನೋ ಇಂದ ಅಲ್ಲಿನ ಗಾಜಿಯಾಪುರ್ ಅನ್ನುವಂತಹ ಸ್ಥಳಕ್ಕೆ ಕನೆಕ್ಟ್ ಮಾಡುವಂತಹ ಒಂದು ಯೋಜನೆ ಆಗಿದೆ. ಇದನ್ನು ನಾವು ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇ ಅಂತ ಕರಿತೀವಿ. ಸುಮಾರು 6 ಲೇನ್ಗಳನ್ನ ಹೊಂದಿರುತ್ತೆ, 6 ಲೇನ್ ಇರುತ್ತೆ ಮತ್ತು ಬಹಳ ವೇಗವಾಗಿ ನಾವು ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ತೆರಳಬಹುದಾಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಬಿಕಾಸ್ ಹಿಂದೆ ಕೂಡ ನೋಡಿದಿರಾ ಯಮುನಾ ಎಕ್ಸ್ಪ್ರೆಸ್ ವೇ ನೋಡಿದಿರಾ, ಗಂಗಾ ಎಕ್ಸ್ಪ್ರೆಸ್ ವೇ ನೋಡಿದಿರಾ, ಅಂಡ್ ಈಗ ನೋಡ್ತಾ ಇರತಕ್ಕಂತಹದ್ದು ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇ. ಅಂಡ್ ಈ ಕುರಿತಾಗಿ ಮತ್ತಷ್ಟು ಡೀಟೇಲ್ಸ್ ಅನ್ನ ಮುಂದಿನ ಒಂದು ಸ್ಲೈಡ್ ನಲ್ಲಿ ತಿಳ್ಕೊಳ್ತಾ ಹೋಗೋಣ. ಅಂಡ್ ಇದು ಉದ್ದ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಇದು ಭಾರತದ ಅತ್ಯಂತ ಉದ್ದನೆಯ ಎಕ್ಸ್ಪ್ರೆಸ್ ವೇ. ಸೊ ಇದರ ಪ್ರಸಕ್ತ ಉದ್ದ ಸುಮಾರು 350 ಕಿಲೋಮೀಟರ್ಗಳಷ್ಟಾಗಿರುತ್ತೆ, 350 ಕಿಲೋಮೀಟರ್ಸ್ ಲಾಂಗ್. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ 2018ನೇ ಇಸ್ವಿಯಲ್ಲಿ ಇದರ ಒಂದು ಪ್ರಾರಂಭವನ್ನು ಮಾಡಲಾಗಿತ್ತು, ಇದರ ಒಂದು ಕಾಮಗಾರಿಯನ್ನ. ಅಂಡ್ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ನಿಮಗೆ ಚಿತ್ರದಲ್ಲಿ ಕಾಣಿಸ್ತಾ ಇರತಕ್ಕಂತಹದ್ದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು. ಅಂಡ್ ಈ ಒಂದು ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇಯ ಒಂದು ಮ್ಯಾಪ್ ಅನ್ನು ಕೂಡ ಕೊಡಲಾಗಿದೆ. ಇಲ್ಲಿ ನಿಮಗೆ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ ನಗರ ಕಂಡು ಬರುತ್ತೆ, ಅಂಡ್ ಇಲ್ಲಿ ಗಾಜಿಯಾಪುರ್ ಕಂಡು ಬರುತ್ತೆ. ಸೊ ಗಾಜಿಯಾಪುರ್ ಇಂದ ಹಿಡಿದ್ಬಿಟ್ಟು ಲಕ್ನೋಗೆ ಇದನ್ನ ಕನೆಕ್ಟ್ ಮಾಡಲಾಗುತ್ತೆ. ಸುಮಾರು 350 ಕಿಲೋಮೀಟರ್ ಉದ್ದ ಇರುತ್ತೆ. ಇದು ದೇಶದ ಅತ್ಯಂತ ಉದ್ದನೆಯ ಎಕ್ಸ್ಪ್ರೆಸ್ ವೇ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂಡ್ ಅದರ ಒಂದು ಹಾದು ಹೋಗುವಂತಹ ಹಾದಿಯಲ್ಲಿ ನಿಮಗೆ ಅಜಂಗರ್ ಅನ್ನುವಂತಹ ಒಂದು ಜಿಲ್ಲೆ ಕೂಡ ಕಂಡು ಬರ್ತಾ ಇದೆ. ಅದು ಕೂಡ ಉತ್ತರ ಪ್ರದೇಶದ ಒಂದು ಪ್ರಮುಖ ನಗರವಾಗಿದೆ. ಇದು ಡೀಟೇಲ್ಸ್ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೀರಾ, ದಿ ವರ್ಚುವಲ್ ಗ್ಲೋಬಲ್ ವ್ಯಾಕ್ಸಿನ್ ಸಮಿಟ್ 2020 ಯಾವ ದೇಶ ಉದ್ಘಾಟಿಸಿದೆ ಅಥವಾ ಯಾವ ದೇಶದಲ್ಲಿ ನಡೆದಿದೆ ಅಂತ ಕೇಳ್ತಿದ್ದಾರೆ. ನಾನು ಈಗ ತಾನೇ ಹೇಳ್ತಾ ಇದ್ದೆ, ಗ್ಯಾವಿ ಅಥವಾ ಗ್ಲೋಬಲ್ ಅಲಿಯನ್ಸ್ ಫಾರ್ ವ್ಯಾಕ್ಸಿನ್ಸ್ ಅಂಡ್ ಇಮ್ಯುನೈಸೇಷನ್ ಅನ್ನುವಂತಹ ಒಂದು ಸಂಘಟನೆ ಬಗ್ಗೆ ಹೇಳಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತ ಒಂದು ವರ್ಚುವಲ್ ಗ್ಲೋಬಲ್ ಸಮಿಟ್ ಅನ್ನ ಅಂದ್ರೆ ಒಂದು ಶೃಂಗಸಭೆಯನ್ನ ಯಾವ ದೇಶದಲ್ಲಿ ಆಯೋಜನೆ ಮಾಡಿದ್ರು ಅಂತ ಕೇಳ್ತಿದ್ದಾರೆ. ಬಹಳ ಸುಲಭವಾದಂತಹ ಉತ್ತರ, ಬಿಕಾಸ್ ಬ್ರಿಟನ್ ದೇಶ ಇದನ್ನ ಆಯೋಜನೆ ಮಾಡಿತ್ತು. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ, UK, ಯುನೈಟೆಡ್ ಕಿಂಗ್ಡಮ್. ಅಂಡ್ ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಮಂತ್ರಿ ಬೋರಿಸ್ ಜಾನ್ಸನ್ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ರು. ಅದರಲ್ಲಿ ಭಾರತವೂ ಸೇರಿದಂತೆ ಹಲವು ದೇಶದ ಮುಖಂಡರು ಪಾಲ್ಗೊಂಡಿದ್ರು. ಸೊ ಬಹಳ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಇದ್ದೀರಾ, ರಷ್ಯನ್ ಲ್ಯಾಂಗ್ವೇಜ್ ಡೇ ಅನ್ನ ಯಾವಾಗ ಆಚರಣೆ ಮಾಡಲಾಗುತ್ತೆ? ರಷ್ಯನ್ ಭಾಷಾ ದಿನ ಯಾವಾಗ ಆಚರಣೆ ಮಾಡಲಾಗುತ್ತೆ? ನೋಡಿ, ರಷ್ಯನ್ ಇದು ಒಂದು ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳಲ್ಲಿ ಒಂದಾಗಿದೆ. ಸೊ ಹಾಗಾಗಿ ರಷ್ಯಾ ಭಾಷಾ ದಿನವನ್ನ ನಾವು ಸ್ವಲ್ಪ ಮಟ್ಟಿಗೆ ನೆನಪಿಟ್ಕೋಬೇಕಾಗುತ್ತೆ. ಇದರ ಸಂಬಂಧ ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಆಪ್ಷನ್ ಸಿ, June 6. ಪ್ರತಿ ವರ್ಷ June 6ನೇ ತಾರೀಕು ಇದನ್ನ ಆಚರಣೆ ಮಾಡಲಾಗುತ್ತೆ. ಅಂಡ್ ನೀವು ನೋಡ್ತಾ ಇದ್ದೀರಾ, ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆ ಸುಮಾರು 6 ಅಧಿಕೃತ ಭಾಷೆಗಳು ಅದರಲ್ಲಿ ಕಂಡು ಬರುತ್ತೆ. 6 ಅಫಿಷಿಯಲ್ ಲ್ಯಾಂಗ್ವೇಜಸ್. ಅದು ಯಾವ್ಯಾವಪ್ಪ ಅಂತ ಹೇಳಿದ್ರೆ ಇಂಗ್ಲಿಷ್, ಅರೇಬಿಕ್, ಚೈನೀಸ್, ರಷ್ಯನ್ ಮತ್ತು ಫ್ರೆಂಚ್ ಭಾಷೆಗಳು ಕಂಡು ಬರುತ್ತೆ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್, ನೀವು ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅಂಡ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ವರ್ಲ್ಡ್ ಬ್ಯಾಂಕ್ ನ ಹಿರಿಯ ಸಲಹೆಗಾರರಾಗಿ ಇತ್ತೀಚೆಗಷ್ಟೇ ಯಾರು ಆಯ್ಕೆಯಾಗಿದ್ದಾರೆ? ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಆನ್ಸರ್ ಕಾಣಿಸ್ತಾ ಇದೆ, ಬಟ್ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ ಏನಿದೆ ಅದರ ನೂತನ ಸೀನಿಯರ್ ಅಡ್ವೈಸರ್ ಅಥವಾ ಹಿರಿಯ ಸಲಹೆಗಾರರಾಗಿ ಭಾರತೀಯರಾದಂತಹ ರಾಜೀವ್ ಟೋಪ್ನಿಯೋ ಅವರು ಆಯ್ಕೆಯಾಗಿದ್ದಾರೆ. ಸೊ ರಾಜೀವ್ ಟೋಪಿನೋ ಅವರು ಯಾರು ಅಂತ ಕೇಳಿದ್ರೆ ಇವರೊಬ್ಬ ಹಿರಿಯ IAS ಅಧಿಕಾರಿಯಾಗಿದ್ದಾರೆ, ಒಬ್ಬ IAS ಆಫೀಸರ್. ಇವರು ಇದಕ್ಕಿಂತ ಮುಂಚೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪ್ರೈವೇಟ್ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು. ಪ್ರೈವೇಟ್ ಸೆಕ್ರೆಟರಿ ಅಂತ ಹೇಳಿದ್ರೆ ಖಾಸಗಿ ಕಾರ್ಯದರ್ಶಿಯಾಗಿದ್ರು. ಸೊ ಪ್ರೈವೇಟ್ ಸೆಕ್ರೆಟರಿ, ಅಲ್ಲಿಂದ ಈಗ ಅವ್ರನ್ನ ವಿಶ್ವ ಬ್ಯಾಂಕ್ನ ಹಿರಿಯ ಸಲಹೆಗಾರರನ್ನಾಗಿ ಆಯ್ಕೆ ಮಾಡ್ಕೊಳ್ಳಲಾಗಿದೆ. ಸೊ ರಾಜೀವ್ ಟೋಪಿನೋ ಅವರ ಹೆಸರು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ನೆನ್ನೆಯ ಸುದ್ದಿ ಆಕ್ಚುಲಿ. ಸೊ ಇದನ್ನು ಕೂಡ ನಿಮ್ಮ ನೋಟ್ಬುಕ್ ಅಲ್ಲಿ ನೋಟ್ ಡೌನ್ ಮಾಡ್ಕೊಳ್ಬೇಕಾಗುತ್ತೆ. ಅಂಡ್ 5ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಪ್ರಶ್ನೆ ಹೇಳುತ್ತೆ, ಹಣಕಾಸು ವರ್ಷ 2021ರಲ್ಲಿ ಭಾರತೀಯ ಆರ್ಥಿಕತೆಯು ಡ್ಯಾಶ್ ರಷ್ಟು ಕುಗ್ಗುವ ಸಾಧ್ಯತೆ ಇದೆ ಅಂತ ಹೇಳಿ RBI ಪ್ರಾಯೋಜಿತ SPF ಸಮೀಕ್ಷೆ ಹೇಳಿದೆ. ನೋಡಿ, ಇತ್ತೀಚೆಗಷ್ಟೇ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ನಮ್ಮ ಭಾರತದ ಸೆಂಟ್ರಲ್ ಬ್ಯಾಂಕ್ ಆಗಿರುವಂತಹ RBI ಒಂದು ಸಮೀಕ್ಷೆಯನ್ನು ಕೈಗೊಂಡಿದ್ದು, ಆ ಸಮೀಕ್ಷೆಯ ಪ್ರಕಾರ ಭಾರತದ ಆರ್ಥಿಕತೆ ಎಷ್ಟು ಕುಗ್ಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ನಿಮ್ಮ ಸ್ಕ್ರೀನ್ ನೋಡ್ತಾ ಇದ್ದೀರಾ, ಆಪ್ಷನ್ ಎ 1.5%. ಶೇಕಡ 1.5ರಷ್ಟು ನಮ್ಮ ದೇಶದ ಆರ್ಥಿಕತೆ ಕುಸಿಯುತ್ತೆ. ಒಂದನ್ನು ಗಮನಿಸಬೇಕು, ಇದು +1.15 ಅಲ್ಲ, ಬದಲಾಗಿ -1.5%. ಸೊ ಇದು ಬಹಳ ಶಾಕಿಂಗ್, ಬಿಕಾಸ್ ಭಾರತ ಇದುವರೆಗೂ ಕೂಡ ಕನಿಷ್ಠ ಪಕ್ಷ 5 ರಿಂದ 6% ಅಭಿವೃದ್ಧಿ ದರವನ್ನು ದಾಖಲಿಸ್ತಾ ಇತ್ತು, GDP ಗ್ರೋತ್ ರೇಟ್. ಬಟ್ ಈ ಬಾರಿ
ಬಹಳ ಹಿಂದಿನಿಂದಲೂ ಕೂಡ ಇಂತಹ ಒಂದು ಘಟನೆ ನಡೆದಿಲ್ಲ. ಬಟ್ ಈ ಬಾರಿ ನಡೆದಿರ್ತಕ್ಕಂತಹ ಕೆಲವು ಭಾರಿ ದೊಡ್ಡ ಕಾರಣಗಳು, ಅಂದ್ರೆ ಲಾಕ್ಡೌನ್ ಇರಬಹುದು ಅಥವಾ ಅದರ ಸಂಬಂಧಿ ಎಫೆಕ್ಟ್ಗಳಿರಬಹುದು. ಈ ಕಾರಣದಿಂದ ಭಾರತದ ಆರ್ಥಿಕತೆ ಏನು ಅಭಿವೃದ್ಧಿ ಆಗ್ತಾ ಇಲ್ಲ, ಬದಲಾಗಿ ಕುಗ್ಗುತ್ತಾ ಇದೆ. ಸೊ -1.5% ಅಂತ ಹೇಳಬಹುದು. ಇದನ್ನ ಇಂಗ್ಲಿಷಲ್ಲಿ ಕಾಂಟ್ರಾಕ್ಟಿಂಗ್ ಅಂತ ಕರಿತೀವಿ. ಎಕ್ಸ್ಪ್ಯಾಂಡಿಂಗ್ ಅಂತ ಹೇಳಿದ್ರೆ ಬೆಳೀತಾ ಇರತಕ್ಕಂತಹದ್ದು, ಕಾಂಟ್ರಾಕ್ಟಿಂಗ್ ಅಂತ ಹೇಳಿದ್ರೆ ಕುಸಿತಾ ಇರತಕ್ಕಂತಹದ್ದು, ಕಡಿಮೆ ಆಗ್ತಿರ್ತಕ್ಕಂತಹದ್ದು. ಸೊ ಭಾರತೀಯ ಆರ್ಥಿಕತೆ 1.5% ನಲ್ಲಿ ಕಾಂಟ್ರಾಕ್ಟ್ ಆಗ್ತಾ ಇದೆ ಈ ವರ್ಷದಲ್ಲಿ. ಸೊ ಇದು ಬಹಳ ಇಂಪಾರ್ಟೆಂಟ್. ಅಂಡ್ ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೀರಾ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಇಂಟರ್ನ್ಶಿಪ್ ಪ್ರೋಗ್ರಾಮ್ ಟ್ಯುಲಿಪ್ ಅನ್ನ ಪ್ರಾರಂಭಿಸಿದೆ. ಟ್ಯುಲಿಪ್ ನಲ್ಲಿ ಯು ಏನನ್ನ ಸೂಚಿಸುತ್ತೆ? ನಾನು ನಿನ್ನೆ ಕ್ಲಾಸ್ನಲ್ಲಿ ಕೂಡ ಹೇಳಿದ್ದೇನೆ, ಈಗೆಲ್ಲ ಟ್ರೆಂಡ್ ಬದಲಾಗ್ಬಿಟ್ಟಿದೆ. ಪರೀಕ್ಷೆಗಳಲ್ಲಿ ಈ ರೀತಿ ಕೇಳ್ತಾ ಹೋಗ್ತಾರೆ. ನಿಮಗೆ ಫುಲ್ ಫಾರ್ಮ್ ಅನ್ನ ಆಪ್ಷನ್ಸ್ ಅಲ್ಲಿ ಕೊಟ್ಟರು ಅಂತ ಹೇಳಿದ್ರೆ ನೀವು ಸುಲಭವಾಗಿ ಹಾಕ್ತೀರಾ ಅಂತ ಹೇಳಿ ಯಾವುದೋ ಒಂದು ವರ್ಡ್ ಅನ್ನು ತೆಗೆದುಕೊಂಡ್ಬಿಟ್ಟು ಅದರ ವಿಸ್ತೃತ ರೂಪವನ್ನ ಕೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು ಅರ್ಬನ್ ಅಂತೇಳಿ. ನಾನು ನಿನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೆ ಯಾವ ರೀತಿ ಮಿನಿಸ್ಟ್ರಿ ಆಫ್ ಅರ್ಬನ್ ಅಫೇರ್ಸ್ ಅಥವಾ ಕೇಂದ್ರ ಸರ್ಕಾರದ ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆ ಏನಿದೆ, ಆ ಒಂದು ಮಿನಿಸ್ಟ್ರಿ ಏನಿದೆ, ಅವರು ಈ ಒಂದು ಟ್ಯೂಲಿಪ್ ಅನ್ನುವಂತಹ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅನ್ನ ಪ್ರಾರಂಭಿಸಿದ್ದಾರೆ. ಸುಮಾರು 25,000 ಪದವೀಧರರಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಸೊ ಟ್ಯೂಲಿಪ್ ಅಂದ್ರೆ ಏನು ಅಂತ ತಿಳ್ಕೊಂಬೋಣ. ಟ್ಯೂಲಿಪ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೇಶಾದ್ಯಂತ ಇರುವಂತಹ 100 ಸ್ಮಾರ್ಟ್ ಸಿಟಿ ಮತ್ತು 4,000ಕ್ಕೂ ಅಧಿಕ ಸ್ಥಳೀಯ ಆಡಳಿತ ಸಂಸ್ಥೆಗಳು, ಅರ್ಬನ್ ಲೋಕಲ್ ಬಾಡೀಸ್, ಸ್ಥಳೀಯ ನಗರ ಆಡಳಿತ ಪ್ರದೇಶಗಳು, ಇವುಗಳಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡುವಂತಹ, ಅಂದ್ರೆ ಪದವೀಧರರಿಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಕೊಡುವಂತಹ ಒಂದು ಯೋಜನೆ, ಇದನ್ನ ಟ್ಯುಲಿಪ್ ಅಂತ ಹೇಳಲಾಗ್ತಾ ಇದೆ. ಸೊ ಇದರಲ್ಲಿ ಯು ಏನನ್ನ ಸೂಚಿಸುತ್ತೆ ಅಂತ ಈ ಒಂದು ಪ್ರಶ್ನೆಯಲ್ಲಿ ಕೇಳಲಾಗ್ತಾ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಆಪ್ಷನ್ ಬಿ ಅರ್ಬನ್. ಅರ್ಬನ್ ಅಂತ ಹೇಳಿದ್ರೆ ನಗರ ಅಂತ ಅರ್ಥ. ಸೊ ಇದರ ಫುಲ್ ಫಾರ್ಮ್ ಕೂಡ ನೋಡ್ತಾ ಇದ್ದೀರಾ, ದಿ ಅರ್ಬನ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಟ್ಯುಲಿಪ್. ಬಹಳ ಸಿಂಪಲ್ ಆಗಿರುತ್ತೆ. ಸೊ ಇದು ಕೂಡ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗುತ್ತೆ. ಅಂಡ್ ನಾನು ಆಗ ಹೇಳಿದಂಗೆ ಇದನ್ನ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಹೋಮ್ ಅಲ್ಲ, ನೆನ್ನೆ ಕೂಡ ಯಾರು ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರು ಹೋಮ್ ಮಿನಿಸ್ಟ್ರಿಗೂ ಮತ್ತು ಈ ಹೌಸಿಂಗ್ ಮಿನಿಸ್ಟ್ರಿಗೂ ಡಿಫರೆನ್ಸ್ ಏನು ಅಂತ ಹೇಳಿ. ನೋಡಿ, ಇಲ್ಲಿ ಹೋಮ್ ಇದೆ ಅಂದ ತಕ್ಷಣ ಈ ವಸತಿ ಮತ್ತು ಗೃಹ ಸಚಿವಾಲಯಕ್ಕೂ ಏನು ಸಂಬಂಧ ಇಲ್ಲ. ಗೃಹ ಸಚಿವಾಲಯ ಅಂತ ಹೇಳಿದ್ರೆ ನಮ್ಮ ದೇಶದ ಕಾನೂನು ಮತ್ತು ಸುವ್ಯವಸ್ಥೆ, ಆಂತರಿಕ ಸುವ್ಯವಸ್ಥೆನ ನೋಡ್ಕೊಳ್ತಾರೆ. ಅದೇ ರೀತಿ ರಕ್ಷಣಾ ಸಚಿವರು ಬಾಹ್ಯ ಸುರಕ್ಷತೆನ ನೋಡ್ಕೊಳ್ತಾರೆ. ಸೊ ಇದು ಹೋಮ್ ಅಂತ ಹೇಳಿದ್ರೆ ಮನೆ ಅಂತ ಬರಲ್ಲ, ಬದಲಾಗಿ ಒಂದು ಆಂತರಿಕ ವ್ಯವಹಾರಗಳು ಅಂತ ಬರುತ್ತೆ. ಸೊ ಅದು ಡಿಫರೆನ್ಸ್ ಹೋಮ್ ಅಂದ್ರೆ. ಅಂಡ್ ಹೌಸಿಂಗ್ ಮಿನಿಸ್ಟ್ರಿ ಅಂತ ಹೇಳಿದ್ರೆ ಈ ಒಂದು ವಸತಿ ಸಚಿವಾಲಯ, ಏನು ವಸತಿ ರಹಿತರಿಗೆ ವಸತಿಯನ್ನು ಮಾಡಿಕೊಡೋದು ಇಂತಹದ್ದು. ಇದು ಕೇಂದ್ರ ಸರ್ಕಾರದಲ್ಲೂ ಕೂಡ ಕಂಡುಬರುತ್ತೆ. ಅಂಡ್ ರಾಜ್ಯದಲ್ಲೂ ಕೂಡ ವಸತಿ ಸಚಿವರು ಕಂಡುಬರ್ತಾರೆ. ಅಂಡ್ ಪ್ರಸಕ್ತ ನಮ್ಮ ರಾಜ್ಯದ ವಸತಿ ಸಚಿವ ವಿ ಸೋಮಣ್ಣ ಅವರಿದ್ದಾರೆ. ಅಂಡ್ ಅದೇ ರೀತಿ ಕೇಂದ್ರ ಸರ್ಕಾರದ ಮಿನಿಸ್ಟರ್ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಯಾರು ಅಂತ ಹೇಳಿದ್ರೆ ಹರ್ದೀಪ್ ಸಿಂಗ್ ಪುರಿ ಅವರು. ಇವರು ಹಿರಿಯ ಒಬ್ಬ ಸರ್ಕಾರಿ ನಿವೃತ್ತ ಅಧಿಕಾರಿ ಕೂಡ ಆಗಿದ್ದಾರೆ. ಇವರು ಹಿಂದೆ ನಮ್ಮ ದೇಶದ ವಿಶ್ವಸಂಸ್ಥೆಯ ಕಾಯಂ ಪ್ರತಿನಿಧಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸಕ್ತವಾಗಿ ಇವರು ಹೌಸಿಂಗ್ ಮತ್ತು ಅರ್ಬನ್ ಅಫೇರ್ಸ್ ಮಿನಿಸ್ಟರ್ ಕೂಡ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಇವರ ಒಂದು ಸಚಿವಾಲಯ ಜಾರಿಗೆ ತಂದಿರುವಂತಹ ಟ್ಯುಲಿಪ್ ಯೋಜನೆ. ಇದರಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಅರ್ಬನ್, ದ ಅರ್ಬನ್ ಲರ್ನಿಂಗ್ ಇಂಟರ್ನ್ಶಿಪ್ ಪ್ರೋಗ್ರಾಮ್. ಅಂಡ್ ಮುಂದಿನ ಪ್ರಶ್ನೆ ಹೇಳುತ್ತೆ, ಯಾವ ರಾಜ್ಯ ಸರ್ಕಾರವು ಪೊಲೀಸರಿಗಾಗಿ ಸ್ಪಂದನ್ ಕ್ಯಾಂಪೇನ್ ಅನ್ನ ಪ್ರಾರಂಭಿಸಿದೆ? ನೋಡಿ, ಸ್ಪಂದನ್ ಕ್ಯಾಂಪೇನ್ ಅಥವಾ ಸ್ಪಂದನ್ ಅಭಿಯಾನ್ ಅಂತ ಒಂದು ಅಭಿಯಾನವನ್ನ ಇತ್ತೀಚೆಗಷ್ಟೇ ಒಂದು ರಾಜ್ಯ ಸರ್ಕಾರ ಪ್ರಾರಂಭಿಸಿದ್ದು. ಇದನ್ನ ವಿಶೇಷವಾಗಿ ಆ ರಾಜ್ಯದ ಪೊಲೀಸರಿಗೋಸ್ಕರ ಇದನ್ನ ವಿನ್ಯಾಸಗೊಳಿಸಲಾಗಿತ್ತು. ನೋಡಿ, ಪೊಲೀಸರು ಹಗಲಿರುಳು ಅವಿರತವಾಗಿ ದುಡಿತಾ ಇರತಕ್ಕಂತಹ ಕಾರಣದಿಂದ ಬಹಳಷ್ಟು ಜನ ಮಾನಸಿಕವಾಗಿ ಒತ್ತಡವನ್ನ ಅನುಭವಿಸ್ತಾ ಇರ್ತಾರೆ ಮತ್ತು ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇರ್ತಾರೆ. ಸೊ ಅವರಿಗೆ ಒಂದು ಶಮನವನ್ನ ಕೊಡುವಂತಹ ಉದ್ದೇಶದಿಂದ ಸ್ಪಂದನ ಅಭಿಯಾನವನ್ನ ಛತ್ತೀಸ್ಗಢ ರಾಜ್ಯ ಸರ್ಕಾರ ಜಾರಿಗೆ ತರ್ತಾ ಇದೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಛತ್ತೀಸ್ಗಢ. ಸೊ ಇದು ಕೂಡ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಇದನ್ನು ನೋಡ್ಕೊಳ್ತಾ 8ನೇ ಪ್ರಶ್ನೆ ಹೋಗೋಣ. ಸ್ಪೆಷಲಿ ಏನು ಪೊಲೀಸ್ ಎಕ್ಸಾಮ್ಸ್ ಅನ್ನು ಬರೀತಾ ಇರ್ತಾರೆ ಕರ್ನಾಟಕ ಸ್ಟೇಟ್ ಪೊಲೀಸ್, ಅವರಿಗೆ ಇಂತಹ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಕೇಳಬಹುದು. ಸೊ ಸ್ಪಂದನ್ ಅಭಿಯಾನ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ 8ನೇ ಪ್ರಶ್ನೆ ಹೇಳುತ್ತೆ, ಫಿನ್ಲ್ಯಾಂಡ್ ನ ಮುಂದಿನ ಅಂಬಾಸಿಡರ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ? ಫಿನ್ಲ್ಯಾಂಡ್ ದೇಶಕ್ಕೆ ಹೊಸ ಒಂದು ರಾಜತಾಂತ್ರಿಕ ಅಧಿಕಾರಿ, ಅಂಬಾಸಿಡರ್ ಆಗ್ಬಿಟ್ಟು ಒಬ್ಬ ಹಿರಿಯ ಭಾರತೀಯ ಅಧಿಕಾರಿಯನ್ನ ನೇಮಕಗೊಳಿಸ್ತಾ ಇತ್ತು. ಅವ್ರು ಯಾರು ಅಂತ ಪ್ರಶ್ನೆ ಕೇಳುತ್ತೆ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ರವೀಶ್ ಕುಮಾರ್. ನೋಡಿ, ರವೀಶ್ ಕುಮಾರ್ ಅಂತಕ್ಕಂತಹದ್ದು ಬಹಳ ಪ್ರಸಿದ್ಧವಾದಂತಹ ಹೆಸರು. ಬಿಕಾಸ್ ಇವರು ಈ ಹಿಂದೆ ನಮ್ಮ ದೇಶದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಥವಾ ವಿದೇಶಾಂಗ ಸಚಿವಾಲಯದ ಅಧಿಕೃತ ಸ್ಪೋಕ್ಸ್ ಪರ್ಸನ್ ಅಥವಾ ಅಧಿಕೃತ ವಕ್ತಾರರಾಗಿ ಕೂಡ ಕಾರ್ಯನಿರ್ವಹಣೆ ಮಾಡಿದ್ರು. ಪ್ರಸಕ್ತವಾಗಿ ಇವರನ್ನ ಫಿನ್ಲ್ಯಾಂಡ್ ನ ಅಂಬಾಸಿಡರ್ ಆಗಿ ಆಯ್ಕೆ ಮಾಡಲಾಗಿದೆ. ನೋಡಿ, ಒಂದು ಮಾತು ನೆನ್ಪಿಟ್ಕೊಳ್ಳಿ, ಯಾರೆಲ್ಲ ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ನ
ಏನು ವಕ್ತಾರರಾಗಿರ್ತಾರೆ ಅವರೆಲ್ಲರೂ ಕೂಡ ಮುಂದೆ ಹೋಗ್ಬಿಟ್ಟು ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸಿರ್ತಾರೆ. ಬಿಕಾಸ್ ಇದು ಬಹಳ ಒಂದು ಅಟ್ರಾಕ್ಟಿವ್ ಆಗಿರ್ತಕ್ಕಂತಹ ಆಕರ್ಷಕವಾಗಿರ್ತಕ್ಕಂತಹ ಒಂದು ಹುದ್ದೆ. ಈ ಹಿಂದೆ ಸೈಯದ್ ಅಕ್ಬರುದ್ದೀನ್ ಅನ್ನುವಂತಹ ಹಿರಿಯ ಅಧಿಕಾರಿ ಕೂಡ MEAನ ವಕ್ತಾರರಾಗಿದ್ರು. ಅನಂತರ ಅವರು ತೆರಳ್ಬಿಟ್ಟು ವಿಶ್ವಸಂಸ್ಥೆಯ ಭಾರತೀಯ ಕಾಯಂ ಪ್ರತಿನಿಧಿ ಕೂಡ ಆದರು. ಇತ್ತೀಚೆಗಷ್ಟೇ ಅವರು ನಿವೃತ್ತಿ ಹೊಂದರು. ಅವರನ್ನ TS ತಿರುಮೂರ್ತಿ ಅವರು ಅವರ ನಂತರ ವಿಶ್ವಸಂಸ್ಥೆಯ ಏನು ಕಾಯಂ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಪ್ರಸಕ್ತವಾಗಿ ಈ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಅಥವಾ ವಿದೇಶಾಂಗ ಸಚಿವಾಲಯದ ವಕ್ತಾರ ಯಾರು ಅಂತ ಹೇಳಿದ್ರೆ ಶ್ರೀಯುತ ಅನುರಾಗ್ ಶ್ರೀವಾಸ್ತವ ಅವರು. ಇವರ ಹೆಸರು ಕೂಡ ಬಹಳ ಇಂಪಾರ್ಟೆಂಟ್, ನೋಟ್ ಡೌನ್ ಮಾಡ್ಕೊಳ್ಬೇಕಾಗುತ್ತೆ. ಅಂಡ್ ಇವಾಗ ಕಾಣಿಸ್ತಾ ಇರತಕ್ಕಂಥದ್ದು ಫಿನ್ಲ್ಯಾಂಡ್ ನ ಅಂಬಾಸಿಡರ್ ರವೀಶ್ ಕುಮಾರ್. ಇಲ್ಲಿ ಕಾಣಿಸ್ತಾ ಇದೆ ಫಿನ್ಲ್ಯಾಂಡ್ ನ ರಾಜಧಾನಿ ಹೆಲ್ಸಿಂಕಿ ಅಂಡ್ ಅಲ್ಲಿನ ಅಧ್ಯಕ್ಷ ಸೌಲಿ ನೈನಿಸ್ವಾ ಅವರು. ಅಂಡ್ ಅಲ್ಲಿನ ಕರೆನ್ಸಿ ಯೂರೋ. ಇದೊಂದು ಉತ್ತರ ಯುರೋಪ್ನಲ್ಲಿ ಕಂಡುಬರುವಂತಹ ದೇಶ, ನಾರ್ದರ್ನ್ ಯುರೋಪಿಯನ್ ಕಂಟ್ರಿ. ಅಂಡ್ ಅದರ ರಾಜಧಾನಿ ಹೆಲ್ಸಿಂಕಿ. ನೋಡಿ, ಹೆಲ್ಸಿಂಕಿ ಅಂದ ತಕ್ಷಣ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಒಂದು ವಿಷಯ ನೆನಪಾಗಬೇಕು. ಅದೇನಪ್ಪ ಅಂತ ಹೇಳಿದ್ರೆ 1952ನೇ ಒಲಿಂಪಿಕ್ಸ್ 1952ನೇ ಇಸ್ವಿಯಲ್ಲಿ ಒಲಿಂಪಿಕ್ಸ್ ಪಂದ್ಯಾವಳಿಗಳು ಫಿನ್ಲ್ಯಾಂಡ್ ದೇಶದ ಹೆಲ್ಸಿಂಕಿಯಲ್ಲಿ ಆಯೋಜಿತಗೊಂಡಿದ್ವು. ಆ ಸಂದರ್ಭದಲ್ಲಿ ಭಾರತ ಪ್ರಪ್ರಥಮ ಬಾರಿಗೆ ವೈಯಕ್ತಿಕ ವಿಭಾಗದಲ್ಲಿ ಅಂದ್ರೆ ಇಂಡಿವಿಜುವಲ್ ಕ್ಯಾಟಗರಿಯಲ್ಲಿ ಒಂದು ಪದಕವನ್ನು ಗೆಲ್ಲುತ್ತೆ. ಭಾರತದ KD ಜಾಧವ್ ಅನ್ನುವಂತಹ ಕುಸ್ತಿಪಟು 1952ನೇ ಇಸ್ವಿಯಲ್ಲಿ ಕಂಚಿನ ಪದಕ ಅಂದ್ರೆ ಬ್ರಾನ್ಸ್ ಮೆಡಲ್ ಅನ್ನ ಇದೇ ಹೆಲ್ಸಿಂಕಿ ಒಲಿಂಪಿಕ್ಸ್ ನಲ್ಲಿ ವಿನ್ ಆಗ್ತಾರೆ. ಸೊ ಹಾಗಾಗಿ ಹೆಲ್ಸಿಂಕಿ ಬಗ್ಗೆ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಅಂಡ್ ಈ ಒಂದು ಸ್ಲೈಡ್ ನಲ್ಲಿ ನಿಮಗೆ ಒಂದು ಉತ್ತರ ಯುರೋಪ್ನ ಮ್ಯಾಪ್ ಕೂಡ ಕಾಣಿಸ್ತಾ ಇದೆ. ಬಿಕಾಸ್ ಫಿನ್ಲ್ಯಾಂಡ್ ಅಂತಕ್ಕಂತಹದ್ದು ನಾರ್ಡಿಕ್ ದೇಶಗಳಲ್ಲಿ ಒಂದಾಗಿದೆ. ನಾರ್ಡಿಕ್ ಕಂಟ್ರೀಸ್ ಮತ್ತು ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತ ನೀವು ಕೇಳ್ತಾ ಇರ್ತೀರಾ, ಪರೀಕ್ಷೆಯಲ್ಲಿ ಬಹಳಷ್ಟು ಬಾರಿ ಕೇಳ್ತಾ ಇರ್ತಾರೆ. ಸೊ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಯಾವುದು, ನಾರ್ಡಿಕ್ ಕಂಟ್ರೀಸ್ ಯಾವುದು ಅಂತ ಹೇಳಿದಾಗ ನಿಮಗೆ ಗೊತ್ತಿರಬೇಕಾಗುತ್ತೆ. ಮೊದಲನೇದಾಗಿ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ತಿಳ್ಕೊಳ್ತಾ ಹೋಗೋಣ. ಸ್ಕ್ಯಾಂಡಿನೇವಿಯನ್ ದೇಶಗಳು ಯಾವುದು ಅಂತ ಹೇಳಿದ್ರೆ 3 ದೇಶಗಳು ಕಂಡುಬರುತ್ತೆ. ಇಲ್ಲಿ ಕಂಡುಬರ್ತಿರ್ತಕ್ಕಂತಹ ನಾರ್ವೆ ಇರಬಹುದು, ಸ್ವೀಡನ್ ಇರಬಹುದು ಮತ್ತು ಡೆನ್ಮಾರ್ಕ್. ಈ ಮೂರನ್ನ ನಾವು ಸ್ಕ್ಯಾಂಡಿನೇವಿಯನ್ ದೇಶಗಳು ಅಂತ ಕರಿತೀವಿ. ಬಟ್ ನಾರ್ಡಿಕ್ ದೇಶಗಳು ಅಂತ ಹೇಳಿದ್ರೆ ಇದಕ್ಕೆ ಫಿನ್ಲ್ಯಾಂಡ್ ಮತ್ತು ಐಸ್ಲ್ಯಾಂಡ್ ಕೂಡ ಆಡ್ ಆಗ್ತವೆ. ಸೊ ಒಟ್ಟು 5 ದೇಶಗಳು ಕಂಡುಬರುತ್ತೆ ನಿಮಗೆ ನಾರ್ಡಿಕ್ ದೇಶಗಳಲ್ಲಿ. ಅಂಡ್ ಸ್ಕ್ಯಾಂಡಿನೇವಿಯನ್ ದೇಶದಲ್ಲಿ 3 ದೇಶಗಳು ಕಂಡುಬರುತ್ತೆ. ಸೊ ಇದು ಉತ್ತರ ಯುರೋಪ್ನ ಒಂದು ಮ್ಯಾಪ್, ನಾರ್ದರ್ನ್ ಯುರೋಪ್. ಸೊ ಫಿನ್ಲ್ಯಾಂಡ್, ಸ್ವೀಡನ್, ನಾರ್ವೆ, ಡೆನ್ಮಾರ್ಕ್ ಮತ್ತು ಐಸ್ಲ್ಯಾಂಡ್ ನಿಮಗೆ ಬಹಳ ಪ್ರಮುಖವಾಗಿರುತ್ತೆ. ನೀವು ಯಾವುದೇ ಒಂದು ಅಂತಾರಾಷ್ಟ್ರೀಯ ಸೂಚ್ಯಂಕಗಳನ್ನ ಇಂಡೆಕ್ಸ್ಗಳನ್ನ ನೋಡ್ತಾ ಹೋದ್ರೆ ಉನ್ನತ ರ್ಯಾಂಕಿಂಗ್ ಅಲ್ಲಿ ಇರತಕ್ಕಂತಹದ್ದು ಇವೇ ದೇಶಗಳು. ನಾರ್ವೆ ಇರುತ್ತೆ, ಸ್ವೀಡನ್ ಇರುತ್ತೆ, ಇಲ್ಲ ಫಿನ್ಲ್ಯಾಂಡ್ ಇರುತ್ತೆ, ಅಥವಾ ಡೆನ್ಮಾರ್ಕ್, ಐಸ್ಲ್ಯಾಂಡ್ ಇವೇ ದೇಶಗಳು ಕಂಡುಬರ್ತಾ ಇರುತ್ತೆ. ಸೊ ಬಹಳ ಸುಭಿಕ್ಷತೆಯಿಂದ ಕೂಡಿರತಕ್ಕಂತಹ ಒಂದು ದೇಶಗಳು ನಾರ್ಡಿಕ್ ಕಂಟ್ರೀಸ್ ಮತ್ತು ಸ್ಕ್ಯಾಂಡಿನೇವಿಯನ್ ದೇಶಗಳು. ಅದೇ ರೀತಿ 9ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. AFC ವಿಮೆನ್ಸ್ ಏಷ್ಯನ್ ಕಪ್ 2022 ಅನ್ನ ಯಾವ ದೇಶ ಉದ್ಘಾಟಿಸಲಿದೆ ಅಥವಾ 2022ರಲ್ಲಿ ಯಾವ ದೇಶದಲ್ಲಿ ಇದು ಆಯೋಜನೆಗೊಳ್ಳಲಿದೆ? ಈಗ ತಾನೇ ಡಿಸ್ಕಸ್ ಮಾಡಿದ್ವಿ. ಏಷ್ಯನ್ ಫುಟ್ಬಾಲ್ ಕಾನ್ಫೆಡರೇಷನ್ ನ ಮಹಿಳಾ ಏಷ್ಯನ್ ಕಪ್ ಟೂರ್ನಮೆಂಟ್ ಅನ್ನ ಭಾರತ ದೇಶದಲ್ಲಿ ಆಯೋಜನೆ ಮಾಡಲಾಗುತ್ತೆ. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಭಾರತ. ಸಿಂಪಲ್ ನೋಟ್ ಮಾಡ್ಕೊಳ್ತಾ ಮುಂದಕ್ಕೆ ಹೋಗೋಣ. ಮುಂದಿನ ಪ್ರಶ್ನೆ ಹೇಳುತ್ತೆ ವಿಶ್ವ ಪರಿಸರ ದಿನ 2020ರ ಥೀಮ್ ಏನು? ಇದು 10ನೇ ಪ್ರಶ್ನೆ ಆಗಬೇಕು, 11ನೇ ಪ್ರಶ್ನೆ ಅಂತ ಇದೆ. ಬಟ್ ನೋಡೋಣ. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್. ಬಿಕಾಸ್ ಪ್ರತಿ ಬಾರಿ ಕೂಡ ಒಂದು ಯಾವುದಾದ್ರೂ ಒಂದು ಅಂತಾರಾಷ್ಟ್ರೀಯ ದಿನದ ಬಗ್ಗೆ ಕೇಳ್ತಾರೆ ಅಥವಾ ದಿನದ ಥೀಮ್ ಬಗ್ಗೆ ಕೇಳ್ತಾರೆ, ಅದರ ಒಂದು ವಿಷಯ ಏನು ಅಂತ ಕೂಡ ಕೇಳ್ತಾರೆ. ಸೊ ಈ ಬಾರಿಯ ವಿಶ್ವ ಪರಿಸರ ದಿನ ಪ್ರತಿ ವರ್ಷ ಜೂನ್ 5th ನಾವು ಪ್ರತಿ ವರ್ಷ ಜೂನ್ 5ನೇ ತಾರೀಕಿನಂದು ಎನ್ವಿರಾನ್ಮೆಂಟಲ್ ಡೇ ಅಥವಾ ವಿಶ್ವ ಪರಿಸರ ದಿನವನ್ನ ಆಚರಣೆ ಮಾಡ್ತೀವಿ. ಸೊ ಅದರ ಟೀಮ್ ಅನ್ನ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಆಪ್ಷನ್ ಎ, ಬಯೋಡೈವರ್ಸಿಟಿ. ಇದು ಆಕ್ಚುಲಿ ಸೆಲೆಬ್ರೇಟ್ ಬಯೋಡೈವರ್ಸಿಟಿ ಅಂತ ಆಗಬೇಕು. ಎಲ್ಲರೂ ಕೂಡ ನೋಟ್ ಮಾಡ್ಕೊಳ್ಳಿ. ಸೆಲೆಬ್ರೇಟ್ ಬಯೋಡೈವರ್ಸಿಟಿ. ಬಯೋಡೈವರ್ಸಿಟಿ ಅಂದ್ರೆ ಏನು? ಜೀವ ವೈವಿಧ್ಯಮಯ ಅಂತೇಳಿ. ಸೊ ಜೀವ ವೈವಿಧ್ಯಮಯವನ್ನ ಆಚರಿಸಿ ಅಂತ ಈ ಬಾರಿಯ ವಿಶ್ವ ಪರಿಸರ ದಿನದ ಥೀಮ್ ಹೇಳುತ್ತೆ. ಸೊ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಕೂಡ ನೋಟ್ ಮಾಡ್ಕೊಳ್ತಾನೆ ಮುಂದಕ್ಕೆ ಹೋಗಬೇಕಾಗುತ್ತೆ. ಅಂಡ್ ಇದರೊಂದಿಗೆ ಇವತ್ತಿನ ಪ್ರಮುಖ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಯು ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.